ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 218ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಇದು ಕಕ್ಷಾ ತಾರತಮ್ಯ ಸಂಧಿ 32ನೇ ಸಂಧಿ, ಅದರ 33ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 965 ಪದ್ಯಗಳನ್ನು ಇಲ್ಲಿ ತನಕ ನಾವು ನೋಡಿದ್ದೀವಿ. 18ನೇಯ ಕಕ್ಷಾದ ವರ್ಣನೆಯನ್ನು ಕೂಡ ಕಳೆದ ದಿವಸ ನೋಡಿದೆವು. ಆ 18ನೇ ಕಕ್ಷಾದ ಬಗ್ಗೆ ಆಧುನಿಕ ವಿದ್ವಾಂಸರು, ಪ್ರಾಚೀನ ವಿದ್ವಾಂಸರು, ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯ, ಬಿದ್ರಹಳ್ಳಿ ಶ್ರೀನಿವಾಸ ತೀರ್ಥರು, ಶೇಷವಾಕ್ಯಾರ್ಥ ಚಂದ್ರಿಕಾಕಾರರು, ಯಾದವಾರ್ಯರು, ಇವರೆಲ್ಲ ಏನೇನು ಅಭಿಪ್ರಾಯಗಳನ್ನ ಹೇಳ್ತಾರೆ ಅಂತನ್ನೋದನ್ನೆಲ್ಲ ಈ ಹಿಂದೆ ನೋಡಿದ್ವಿ. ಎಷ್ಟಾದರೂ ಕೂಡ ಸಂಖ್ಯೆ 101 ಅಥವಾ 103 ಆಗ್ತದೆ ಹೊರತು 102 ಸಂಖ್ಯೆ ಅಂತನ್ನೋದನ್ನು ಹೊಂದಿಸೋದು ಕಷ್ಟ ಅಂತ ಕಳೆದ ದಿವಸ ಎಲ್ಲ ನೋಡಿದ್ವಿ. ಅದಾದ ಬಳಿಕ ಈ 19ನೇ ಕಕ್ಷೆ ಇಲ್ಲಿರುವಂಥ ದೇವತೆಗಳು ಯಾರ್ಯಾರು ಅಂತನ್ನೋದನ್ನು ಈ ಪದ್ಯದಲ್ಲಿ ನೋಡಬೇಕು. ಭೂತಮರುತನ ಅವಾಂತರಾಭಿಮಾನಿ ತಪಸ್ವಿ ಮರೀಚಿ ಮುನಿ ಪುರುಹೂತನಂದನ ಪಾದಮಾನಿ ಜಯಂತ ರೆಮಗೊಲಿದು ಕಾತರವ ಪುಟ್ಟಿಸದೆ ವಿಷಯದಿ ವೀತ ಭಯನ ಪದಾಬ್ಜದಲ್ಲಿ ವಿಪರೀತ ಬುದ್ಧಿಯ ನೀಯದೆ ಸದಾ ಪಾಲಿಸಲಿ ಎಮ್ಮ. ಮರೀಚಿ ಅನ್ನುವಂಥ ಒಬ್ಬ ವಾಯುವಿನ ಬಗ್ಗೆ ಈಗಿಲ್ಲಿ ದಾಸರು ವರ್ಣನೆ ಮಾಡ್ತಾರೆ. 19ನೇ ಕಕ್ಷಾ ಇದು, ಈಗಾಗಲೇ ನಾನು ಹೇಳಿದಂತೆ. ಮರೀಚಿ ಅಂತ ಇದನ್ನು ಕೂಡ ಒಬ್ಬ ಮುಖ್ಯ ಪ್ರಾಣನ ಮಗನೇ. ಈತ ಈ ಭೂತವಾಯುವಿಗೆ ಅವಾಂತರಾಭಿಮಾನಿ. ಭೂತವಾಯುವಿಗೆ, ಪಂಚಮಹಾಭೂತಗಳಲ್ಲಿ ಸೇರಿದಂಥ ವಾಯುವಿಗೆ ಪ್ರಧಾನ ಅಭಿಮಾನಿ ಪ್ರವಾಹವಾಯು. ಪ್ರವಾಹವಾಯುವಿಗಿಂತ ಮುಖ್ಯ ಅಭಿಮಾನಿ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಎಲ್ಲದಕ್ಕೂ ಕೂಡ ಅಭಿಮಾನಿಯೇ. ತನಗಿಂತ ಕೆಳಗೆ ಬರುವಂಥ ಯಾವ್ಯಾವ ದೇವತೆಗಳಿದ್ದಾರೆ, ಆ ದೇವತೆಗಳು ಯಾವ್ಯಾವ ತತ್ವಗಳನ್ನು ಪ್ರತಿನಿಧಿಸ್ತಾರೆ, ಯಾವ್ಯಾವುದಕ್ಕೆ ಅವರು ಅಭಿಮಾನಿಗಳಾಗಿದ್ದಾರೆ, ಅವು ಎಲ್ಲದಕ್ಕೂ ಕೂಡ ಈ ಮುಖ್ಯ ಪ್ರಾಣ ಅಭಿಮಾನಿಯೇ. ಹಾಗಾಗಿ ಆತ ಎಲ್ಲದಕ್ಕೂ ಕೂಡ ಸಮಾನನಾದಂಥ ಒಬ್ಬ ದಂಡನಾಯಕ ಇದ್ದಂತೆ. ಆತನ ಕೈ ಕೆಳಗೆ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರು ಮುಖ್ಯಸ್ಥರು. ಈ ಪ್ರವಾಹವಾಯು ಈ ಭೂತವಾಯುವಿಗೆ ಮುಖ್ಯ. ಈ ಮರೀಚಿ ಅಂತ ಏನು ವಾಯು ಇದ್ದಾನಲ್ಲ, ಈತ ಭೂತವಾಯುವಿಗೆ ಅವಾಂತರಾಭಿಮಾನಿ. ಅದನ್ನೇ ದಾಸರು ಭೂತ ಮರುತನ ಅವಾಂತರಾಭಿಮಾನಿ ಅಂತ ವರ್ಣನೆ ಮಾಡ್ತಾರೆ. ಪ್ರಧಾನ ವಾಯುಜೋ ಭೂತವಾಯು ನಾಮನಾ ಮರೀಚಕ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರನ್ನು ವರ್ಣನೆ ಮಾಡ್ತಾರೆ. ಪ್ರಧಾನ ವಾಯುಜಃ ಮುಖ್ಯ ಪ್ರಾಣನ ಮಗ, ಭೂತವಾಯು ಭೂತವಾಯುವಿನ ಅವಾಂತರಾಭಿಮಾನಿ, ನಾಮನಾ ಮರೀಚಕ, ಮರೀಚಕ ಅಥವಾ ಮರೀಚಿ ಇವೆರಡು ಶಬ್ದಗಳನ್ನು ಅವನಂತ ಕರೀಬಹುದು. ಮರೀಚಿರ್ ಮರುತಾಮಸ್ಮಿ ಅಂತ ಈ ವಿಭೂತಿ ಅಧ್ಯಾಯದಲ್ಲಿ 10ನೇ ಅಧ್ಯಾಯದಲ್ಲಿ ಮರುತ್ತುಗಳಲ್ಲಿ ನಾನು ಮರೀಚಿ ಅಂತ ಭಗವಂತ ಹೇಳಿದ್ದೇನೆ, ಇದೇ ಮರೀಚಿಯನ್ನ ಅಂತ ತಿಳ್ಕೊಳ್ಬೇಕು. ಅವಾಂತರ ಅಭಿಮಾನಿ ತಪಸ್ವಿ ಮರೀಚಿ ಮುನಿ ಅಂತಿದೆ. ಈ ಶಬ್ದ ಏನಿದೆಯಲ್ಲ ಸ್ವಲ್ಪ ಭ್ರಮೆಗೆ ಕಾರಣ ಆಗುವಂತಿದೆ. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕೃತು ಮೊದಲಾದಂಥ ಮುನಿಗಳ ಬಗ್ಗೆ ನಾವು ಈ ಹಿಂದೆ ನೋಡಿದ್ವಿ. ಅದೇ ಆ ಮುನಿಗಳ ಬಗ್ಗೆನೇ ಮತ್ತಿಲ್ಲಿ ಹೇಳ್ತಿದ್ದಾರೆ ಏನೋ ಅಂತ ಸ್ವಲ್ಪ ಸಂಶಯ ಬರೋ ಸಾಧ್ಯತೆ ಇದೆ. ಆ ಮರೀಚಿಯನ್ನು ಇಲ್ಲಿ ಹೇಳ್ತಿಲ್ಲ. ಅವರೆಲ್ಲ 16ನೇ ಕಕ್ಷಾದಲ್ಲಿ ಬರುವವರು. ವಯೋಸುತಮನು, ವಿಶ್ವಾಮಿತ್ರ, ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕೃತು, ವಸಿಷ್ಠ ಅಂತ ಇಷ್ಟು ಜನ ಇದ್ದಾರಲ್ಲ, ಅವರೆಲ್ಲ 16ನೇ ಕಕ್ಷಾದಲ್ಲಿ ಬರುವಂಥವ್ರು. ಅವರು ಋಷಿಗಳು. ಈ ಮರೀಚಿ ಈತ 19ನೇ ಕಕ್ಷಾದಲ್ಲಿ ಬರುವಂಥವನು, ಪ್ರಧಾನ ವಾಯುವಿನ ಪುತ್ರ. ಈ ಮರೀಚಿ ಮುನಿ ಅಂತ ಇವ್ರನ್ನ ಯಾಕೆ ಹೇಳಿದ್ರು ಅಂತಂದ್ರೆ, ಋಷಿ ಅಲ್ಲ ಇವನು, ಮನನಾತ್ ಮುನಿ. ಭಗವಂತನ ಕುರಿತಾಗಿ ಮೌನ ಮಾಡಿ ಆ ಮೌನದಲ್ಲಿ ಭಗವಂತನ ವಿಶೇಷ ಅಂಶಗಳನ್ನು ತಿಳ್ಕೊಂಡವನು. ಅದಕ್ಕಾಗಿ ಮರೀಚಿ ತಪಸ್ವಿ ಅಂತ, ಮುನಿ ತಪಸ್ವಿ ಅಂತ ಅವನು ವರ್ಣನೆ ಮಾಡಿದರೆ ಹೊರತು ಆ 16ನೇ ಕಕ್ಷಾ ಬೇರೆ, ಈ ಕಕ್ಷಾ ಬೇರೆ. ಆಮೇಲೆ ಪಾದಗಳಿಗೆ ಅಭಿಮಾನಿಯಾದಂಥ 2 ದೇವತೆಗಳಿದ್ದಾರೆ. ಪುರುಹೂತ ನಂದನ ಪಾದಮಾನಿ ಜಯಂತ. ಪುರುಹೂತ ಅಂತಂದ್ರೆ ಇಂದ್ರ. ಆ ಇಂದ್ರನ ನಂದನ ಅಂದ್ರೆ ಮಗ, ಅವನ ಮಗ ಆ ಇಂದ್ರನ ಮಗನಾದಂಥ ಜಯಂತ, ಆತ ಪಾದಕ್ಕೆ ಅಭಿಮಾನಿ. ಜಯಂತರು ಯಮಗೊಲಿದು. ಈ ಜಯಂತ ಒಬ್ಬನೇ ಅಲ್ಲ, ನಾವು ಇದನ್ನೂ ಇಟ್ಕೊಳ್ಬೇಕು. ಪಾದಮಾನಿ ಜಯಂತ ಮತ್ತು ಶಂಭು, ಒಬ್ಬ ಬಲಗಾಲಿಗೆ ಒಬ್ಬ ಎಡಗಾಲಿಗೆ, ಇಬ್ರು ಕೂಡ ಆ ಇಂದ್ರನ ಮಕ್ಕಳೇ. ಅದನ್ನ ಈ ದಾಸರು ಇಲ್ಲಿ ತಗೊಂಡಿಲ್ಲ. ಆದರೆ ಅದು ಗೀತಾ ತಾತ್ಪರ್ಯದಲ್ಲಿ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞರ ವರ್ಣನೆ ಇದೆ, ಯಾವ್ಯಾವ ತತ್ವಕ್ಕೆ ಯಾರ್ಯಾರ ಅಭಿಮಾನಿಗಳು ಅಂತ. ಅಲ್ಲಿ ಆ ಸಂಗತಿ ನೋಡ್ತೀವಿ. ಹಾಗಾಗಿ ಪಾದಮಾನಿ ಜಯಂತ ಅಂತಂದ್ರೆ ಅವನ ಜೊತೆ ಶಂಭುವನ್ನು ಕೂಡ ಇಟ್ಕೊಳ್ಬೇಕು. ಜಯಂತರು ಯಮಗೊಲಿದು ಕಾತರವ ಪುಟ್ಟಿಸದೆ ವಿಷಯದಿ.
ವಿಷಯಗಳನ್ನು ಅನುಭವಿಸಬೇಕು, ಸುಖ ಪಡಬೇಕು ಅಂತ ನಮಗೇನು ಒಂದು ಸೆಳೆತ ಇದೆಯಲ್ಲ, ಆ ಸೆಳೆತ ನಮಗೆ ಹೋಗಬೇಕು. ವೀತ ಭಯನ ಪದಾಬ್ಜದಲ್ಲಿ ವಿಪರೀತ ಬುದ್ಧಿಯ ನೀಯದೆ. ಪರಮಾತ್ಮನ ಪಾದಕಮಲದಲ್ಲಿ ನಮಗೆ ಯಾವಾಗಲೂ ವಿಪರೀತವಾದ ಬುದ್ಧಿ, ವಿಲಕ್ಷಣವಾಗಿ ಸಂಚಾರ ಮಾಡುವಂಥ ಬುದ್ಧಿ ನಮ್ಮದು. ಅಂಥ ಭ್ರಾಂತಿಯನ್ನೆಲ್ಲ ಕಳೆದು ಸ್ವಚ್ಛವಾದಂಥ ಜ್ಞಾನವನ್ನು ಕೊಟ್ಟು ಸದಾ ಪಾಲಿಸಲಿ ಅಮ್ಮ, ನಮ್ಮನ್ನ ಇವರು ಸದಾ ಪಾಲನೆ ಮಾಡಬೇಕು. ಮುಂದೆ ಪ್ರಹ್ಲಾದರಾಜನ ಸ್ತೋತ್ರ, ಆತನು ಕೂಡ 19ನೇ ಕಕ್ಷಾದಲ್ಲೇ ಬರ್ತಾನೆ. ಕರ್ಮಜ ದೇವತೆಗಳೆಲ್ಲ ಇದೇ ಕಕ್ಷಾದಲ್ಲಿದ್ದಾರೆ. ಇವತ್ತು ಗುರುವಾರ ಆ ಪ್ರಹ್ಲಾದನ ಬಗ್ಗೆ ಮತ್ತು ನರಸಿಂಹನ ಬಗ್ಗೆ ಇದರಲ್ಲಿ ನೋಡಬೇಕು. ಓದಿಸುವ ಗುರುಗಳನ್ನು ಜರಿದು ಸಹೋದರರಿಗೆ ಉಪದೇಶಿಸಿದ ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿಯೆಂದು ವಾದಿಸುವ ತ್ವತ್ಪತಿಯ ತೋರೆಂದು ಆ ಧನುಜ ಬೆಸಗೊಳ್ಳಲು ಸ್ತಂಭದಿ ಶ್ರೀಧನಾಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ. ನೀನು ನಮ್ಮನ್ನ ಕಾಪಾಡಬೇಕು ಅಂತ ಪ್ರಹ್ಲಾದನನ್ನು ಕೇಳ್ತಾರೆ. ಯಾಕೆಂತಂದ್ರೆ ನಿನಗೆ ಸತ್ಯನಿಷ್ಠೆ ಎಷ್ಟು, ಓದಿಸುವ ಗುರುಗಳ ಜರದೆ. ಆ ಗುರುಗಳು ಏನು ಹೇಳಿದ್ರು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಹಿರಣ್ಯಕಶಿಪುವಿನಿಂದ ಆಜ್ಞಪ್ತರಾದ ಗುರುಗಳು ಚಂಡಾಮರ್ಕರು ಇವನಿಗೆ ಒಂದು ಮಿಥ್ಯಾಜ್ಞಾನವನ್ನು ಬೋಧನೆ ಮಾಡಿದರು. ಆದರೆ ಇವನು ಆ ಗುರುಗಳನ್ನೇ ತಿರಸ್ಕಾರ ಮಾಡಿದ. ತನ್ನ ಸಹೋದರರಿಗೆ ಪ್ರಹ್ಲಾದ ಅನುಹ್ಲಾದ ಮೊದಲಾದವರು ಇದ್ರಲ್ಲ, ಸಹ್ಲಾದ ಅನುಹ್ಲಾದಾದಿಗಳು, ಅವರಿಗೂ ತತ್ವೋಪದೇಶ ಮಾಡಿದ. ಅಷ್ಟೇ ಅಲ್ಲ, ಉಳಿದ ಕೆಲವರು ರಾಕ್ಷಸ ಬಾಲಕರು ಇದ್ರಲ್ಲ, ಅವರಿಗೆ ಆ ವಿದ್ಯಾಲಯದಲ್ಲಿ ಶಿಕ್ಷಕನ ಪಾತ್ರ ತಾನು ತಗೊಂಡು ಅವರಿಗೆಲ್ಲ ತತ್ವೋಪದೇಶ ಮಾಡಿಬಿಟ್ಟ. ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿಯೆಂದು. ಮಹತ್ತತ್ವ ಮೊದಲಾದ ಎಲ್ಲ ತತ್ವಗಳಿಗೂ ಕೂಡ ಆತನೇ ಕಾರಣ, ಸರ್ವಗುಣದಿಂದ ಪರಿಪೂರ್ಣನಾದವನು, ಆತನೇ ಸರ್ವೋತ್ತಮ ಅಂತೆಲ್ಲ ಉಪದೇಶ ಮಾಡಿದ. ಸರ್ವಗುಣ ಸಂಪೂರ್ಣ ಹರಿಯೆಂದು. ನಿನ್ನ ಸ್ವಾಮಿಯನ್ನು ತೋರಿಸು. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನೀನು, ನೂರಾರು ಥರ ವಾದ ಮಾಡ್ತಿದ್ದಿ. ಭಗವಂತ ಅಷ್ಟು ದೊಡ್ಡವನು, ಹೀಗೆ ದೊಡ್ಡವನು ಅಂತೆಲ್ಲ ನೂರಾರು ಥರ ಭಗವಂತನ ಗುಣಗಾನ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಗುಣಗಾನ ಮಾಡೋದಾದ್ರೆ ನಿನ್ನ ಸ್ವಾಮಿಯನ್ನು ಇಲ್ಲಿ ತೋರಿಸು ನನಗೆ ಅಂತ ಹಿರಣ್ಯಕಶಿಪು ಅವನಿಗೆ ಸವಾಲು ಹಾಕಿದ. ಯಾವ ಉಪಾಯಕ್ಕೂ ಆತ ಬಗ್ಲಿಲ್ಲ. ಪೃಥ್ವಿ ದೊಡ್ಡ ಗುಡ್ಡದಿಂದ ದಬ್ಬಿದ, ನೀರಿನಲ್ಲಿ ಆತನನ್ನು ತಳ್ಳಿಸಿದ. ಎಷ್ಟು ಏನು ಮಾಡಿದ್ರು ಕೂಡ ಆ ಹಿರಣ್ಯಕಶಿಪುವಿನ ಯೋಜನೆಯಂತೆ ಈ ಪ್ರಹ್ಲಾದನಿಗೆ ಮರಣ ಬರಲಿಲ್ಲ. ಇಷ್ಟೆಲ್ಲ ಮರಣ ಬರದೇ ಇದ್ದಾಗ ಹಿರಣ್ಯಕಶಿಪು ಆತನನ್ನು ತನ್ನ ಎದುರಿಗೆ ಕರೆಸ್ಕೊಂಡ. ಆಯ್ತಪ್ಪ, ಹಾಗಾದ್ರೆ ಇಷ್ಟೆಲ್ಲ ತೊಂದರೆ ಕೊಡ್ತಿದ್ಯಲ್ಲ, ನೀನು ಭಗವಂತ ಎಲ್ಲಾ ಕಡೆ ವ್ಯಾಪ್ತನಾಗಿರೋದಾದ್ರೆ ಅವನನ್ನು ತೋರಿಸು ಅಂತ ಹಿರಣ್ಯಕಶಿಪು ಸವಾಲು ಹಾಕಿದೆ. ಆ ಸವಾಲು ಹಾಕಿದಾಗ ಇವನೇನ್ ಮಾಡಿದ, ತ್ವತ್ಪತಿಯ ತೋರೆಂದು ಆ ಧನುಜ ಬೆಸಗೊಳ್ಳಲು ಒತ್ತಾಯ ಮಾಡಿದ. ಸವಾಲೇ ಹಾಕಿದ ಅವನು. ಧನುಜ ಅಂದ್ರೆ ರಾಕ್ಷಸ ಹಿರಣ್ಯಕಶಿಪು. ಸ್ತಂಭದಲ್ಲಿ ಶ್ರೀಧನ ಆ ಕ್ಷಣ ತೋರಿಸಿದ. ಒಂದೇ ಕ್ಷಣದಲ್ಲೇ ಆ ಸ್ತಂಭದಲ್ಲಿ ಕಂಬದಲ್ಲಿ ಆ ಭಗವಂತನನ್ನ, ನರಸಿಂಹ ರೂಪಿಯಾದ ಭಗವಂತನನ್ನ ಈ ಪ್ರಹ್ಲಾದ ತೋರಿಸಿದ ಅಂಥ ಪ್ರಹ್ಲಾದ ನೀನು ಸಾಕ್ಷಾತ್ಕಾರ ಮಾಡಿಕೊಂಡೇನು, ನಿನಗೂ ಸಾಕ್ಷಾತ್ಕಾರ ಆಯಿತು, ತಂದೆಗೂ ಕೂಡ ಅಂತ ಒಂದು ಸದ್ಗತಿ ನೀನು ತೋರಿಸುವಂತೆ ಮಾಡಿದೆ. ತಸ್ಮಾತ್ ಪಿತಾಮೇ ದೂಯೇತ ದುರಂತ ದುಸ್ತರಾದಘಾತ್. ನೀನ್ ಕೇಳ್ಕೊಂಡ ಅಂತಂದ್ರೆ ಪಿತಾಮೇ ದೂಯೇತ, ಕೆಟ್ಟ ಪಾಪ ಮಾಡಿಬಿಟ್ಟಿದ್ದಾನೆ, ಭಗವಂತನನ್ನ ಭಾಗವತರನ್ನೆಲ್ಲ ವಿರೋಧ ಮಾಡಿ ಅವ್ರದೆಲ್ಲ ವಿರೋಧ ಕಟ್ಕೊಂಡು ಮಹಾ ಅನರ್ಥಕ್ಕೆ ಕಾರಣ ಆಗುವಂಥ ಕೃತ್ಯ ಮಾಡಿಬಿಟ್ಟಿದ್ದಾನೆ. ದುರಂತ, ಕೊನೆಯಿಲ್ಲದ ಪಾಪ. ಅಂಥ ಪಾಪದಿಂದ ನನ್ನ ತಂದೆ ಶುದ್ಧನಾಗಬೇಕು ಅಂತ ಕೇಳ್ಕೊಂಡ. ಅಂಥ ಕಾರುಣ್ಯ ಅದು. ಭಗವಂತ ಅವನ ಸಲುವಾಗಿ ಅವನ ತಂದೆಯನ್ನು ಕೂಡ ಕ್ಷಮಿಸಿದ. ಅದರೊಳಗಿರುವಂತಹ ದುರ್ಜನ ರಾಕ್ಷಸನನ್ನ ತಮಸ್ಸಿಗೆ ತಳ್ಳಿದ. ಸಜ್ಜನದಂಥ ಜಯ ದ್ವಾರಪಾಲಕ ಇದ್ದ, ಆತನನ್ನು ಮೇಲೆ ಕರ್ಕೊಂಡ. ಹಿಂದೆ ಈ ಹಿರಣ್ಯಕಶಿಪುವಿಗೆ ಉದ್ಧಾರ ಮಾಡಿದ. ಮುಂದೊಂದು ಬಾರಿ ಆ ಬಲಿ ಚಕ್ರವರ್ತಿ ಆ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ತಾನು ಮುಂದೊಂದು ದಿವಸ ಇಂದ್ರನಾಗವನಿದ್ದ. ಆದರೆ ಮುಂದೆ ಯಾವಾಗೋ ಆಗಬೇಕಾದಂತಹ ಇಂದ್ರ ಪದವಿಯನ್ನ ಈಗಲೇ ಅಪೇಕ್ಷೆ ಪಟ್ಟು ಈ ಇಂದ್ರಾದಿಗಳನ್ನೆಲ್ಲ ಗೆದ್ದು ಸ್ವರ್ಗದ ಸಾಮ್ರಾಜ್ಯ ಸೆಳ್ಕೊಂಡಿದ್ನಲ್ಲ, ಆಗ ಈ ಭಗವಂತ ಅಲ್ಲಿಗೆ ಬಂದು ಆ ಬಲಿಯನ್ನು ಮೆಟ್ಟಿ ಅವನ ಕಡೆಯಿಂದ ಸಾಮ್ರಾಜ್ಯವನ್ನೆಲ್ಲ ವಶಪಡಿಸ್ಕೊಂಡು ಮುತ್ತಿಗೆ ಎತ್ತುಕೊಂಡು ಮುಂದೆ ಅವನು ಇಂದ್ರಾದಿಗಳಿಗೆ ಕೊಟ್ಟಿದ್ನಲ್ಲ, ಆವಾಗ ಕೂಡ ಆ ಬಲಿಯನ್ನು ಯಾಕೆ ಕ್ಷಮಿಸಿದ್ದ ಅಂತಂದ್ರೆ ಈ ಪ್ರಹ್ಲಾದನ ಮೊಮ್ಮಗ ಅಂತ ಕ್ಷಮಿಸಿದ್ದ. ಆ ಪ್ರಹ್ಲಾದನಿಗೆ ಇದೆಲ್ಲ ಮೊದಲೇ ಗೊತ್ತಿತ್ತು. ಪ್ರಹ್ಲಾದ ತನ್ನ ತಂದೆನೂ ಉದ್ಧಾರ ಮಾಡಿದ್ದ, ಮಕ್ಕಳನ್ನ ಮೊಮ್ಮಕ್ಕಳನ್ನು ಕೂಡ ಉದ್ಧಾರ ಮಾಡುವಂತ ಸ್ಕೀಮ್ ಹಾಕೊಂಡಿದ್ದ ಅವನು ಮೊದಲೇ.
ನಾಳೆ ನನ್ನ ಮೊಮ್ಮಗ ಏನಾದರೂ ನಿನಗೆ ವಿರೋಧ ಮಾಡ್ಬೋದು, ಅವನನ್ನು ಕ್ಷಮಿಸಿಬಿಡು, ಬಹಳ ಅವನಿಗೆ ಬಿರುಸಾಗಿ ಏಟು ಹಾಕಬೇಡ ಅಂತಂದಿದ್ದ. ಅದಕ್ಕೆ ಅವನೇನು ಹೇಳಿದ್ದ, ನಿನ್ನ ಮುಖ ನೋಡಿ ಅವನನ್ನು ಬಿಡ್ತೀನಿ ಅಂತಂದಿದ್ದ. ಸುಮುಖ ಅಂತ ಅವನನ್ನು ಸಂಬೋಧನೆ ಮಾಡಿದ್ದ. ಅಂಥ ಪ್ರಹ್ಲಾದ ಅವನು. ಆ ಕ್ಷಣ ತೋರಿಸಿದ ಪ್ರಹ್ಲಾದ, ಸಲಹೆಮ್ಮ ನೀನು ನಮ್ಮನ್ನು ಕಾಪಾಡಬೇಕು. ಆ ಪ್ರಹ್ಲಾದ ನರಸಿಂಹರೂಪಿಯಾದ ಭಗವಂತನನ್ನು ತೋರಿಸಿದವನು. ಅದು ಈ ಭಾಗವತದ 5ನೇ ಸ್ಕಂದದಲ್ಲಿ 18ನೇ ಅಧ್ಯಾಯದಲ್ಲಿ 8ನೇ ಪದ್ಯದ ರೂಪದಲ್ಲಿ ಬರ್ತದೆ. ಹರಿವರ್ಷ ಖಂಡ ಅಂತ ಒಂದು ಖಂಡ, ಒಂದು ಭಾಗ. ಅಲ್ಲಿ ಹರಿವರ್ಷೇ ಚಾಪಿ ಭಗವಾನ್ ನರಹರಿರೂಪೇಣಾಸ್ತಿ ತದ್ರೂಪ ಗ್ರಹಣ ನಿಮಿತ್ತಂ ಉತ್ತರತ್ರ ಅಭಿಲಾಷ್ಯಾಮಃ. ಯಾಕೆ ನರಸಿಂಹ ರೂಪ ತಗೊಂಡ ಅನ್ನೋದನ್ನು ಮುಂದೆ 7ನೇ ಸ್ಕಂದದಲ್ಲಿ 8ನೇ ಸ್ಕಂದದಲ್ಲಿ ಹೇಳ್ತೀವಿ. ತದ್ದಯಿತಂ ರೂಪಂ ಮಹಾಪುರುಷ ಗುಣಭಾಜನ ಮಹಾಭಾಗವತೋ ದೈತ್ಯದಾನ ಕುಲತೀರ್ಥೀಕರಣ ಶೀಲಚರಿತ. ಅವನ ಚರಿತ್ರೆ ಎಂಥದ್ದು ಪ್ರಹ್ಲಾದಂದು ಅಂದರೆ, ಆ ದೈತ್ಯ ಕುಲವನ್ನೆಲ್ಲ ತನ್ನ ಶೀಲ, ತನ್ನ ಆಚರಣೆ, ಧರ್ಮಾಚರಣೆ, ಅವುಗಳ ಮೂಲಕ, ತನ್ನ ಭಕ್ತಿಯ ಮೂಲಕ ಇಡೀ ದೈತ್ಯ ಕುಲವನ್ನೆಲ್ಲ ಉದ್ಧಾರ ಮಾಡಿದವನು. ಅಂಥ ಪ್ರಹ್ಲಾದ ಅವನು. ಮಹಾಭಾಗವತಃ ಮಹಾಪುರುಷ ಗುಣಭಾಜನ. ದೊಡ್ಡ ದೊಡ್ಡ ಪುರುಷರಿಗೆ ಇರಬೇಕಾದಂಥ ಗುಣಗಳೆಲ್ಲ ಅವನಲ್ಲಿದ್ದವು. ಅಂಥ ಪ್ರಹ್ಲಾದ ಆತ ಅವ್ಯವಧಾನ ಅನನ್ಯ ಭಕ್ತಿ ಯೋಗೇನ ಸಹ ತದ್ವರ್ಷ ಪುರುಷೈ ಉಪಾಸ್ತೆ. ಅತ್ಯಂತ ಶ್ರೇಷ್ಠವಾದ ಭಕ್ತಿ ಮೂಲಕ ಆ ಭಗವಂತನ ಆರಾಧನೆ ಮಾಡ್ತಾನೆ. ಪ್ರಹ್ಲಾದನ ಜೊತೆಯಾಗಿ ಹರಿವರ್ಷ ಖಂಡದ ವ್ಯಕ್ತಿಗಳು, ಅಲ್ಲಿರುವಂಥ ಜೀವಿಗಳು ಆತನ ಜೊತೆಗಿರ್ತಾರೆ. ಈ ಮುಂದಿನ ಮಂತ್ರವನ್ನು ಹೇಳ್ತಾನೆ. ಓಂ ನಮೋ ಭಗವತೆ ನರಸಿಂಹಾಯ ತೇಜಸ್ತೇಜಸೆ ಆವಿರ್ಭವ ವಜ್ರನಖ ವಜ್ರದಂಷ್ಟ ಕರ್ಮಾಶಯನ್ ರಂಧಯ ತಮೋಗ್ರಸ ಸ್ವಾಹ ಅಭಯಮಾತ್ಮನೆ ಭೂಯಿಷ್ಠಾತ್ ಅಥವಾ ಭೂಯಿಷ್ಠಾಹ. ಓಂ ಕ್ಷೋಂ ಇಷ್ಟು ಮಂತ್ರ, ದೀರ್ಘವಾದ ಮಂತ್ರ. ಈ ಮಂತ್ರದ ಮೂಲಕ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಏನು ಸ್ತೋತ್ರ ಮಾಡ್ತಾನೆ? ಓಂ ನಮೋ ಭಗವತೆ ನರಸಿಂಹಾಯ. ಅರ್ಥ ಸ್ಪಷ್ಟ ಆಗುವಂತಿದೆ. ತೇಜಸ್ಸೆ, ಈ ಜಗತ್ತಿನಲ್ಲಿರುವಂಥ ಎಲ್ಲ ಬೆಳಕುಗಳಿಗೂ ಆತ ಮೂಲ ಬೆಳಕು. ಅದನ್ನು ಬ್ರಹ್ಮಸೂತ್ರ ಓಂ ಅನುಕೃತೇಸ್ತಸ್ಯ ಚ ಅಂತ ಸೂತ್ರನ ಸರಿಯಾಗಿ ನೆನಪಿಗೆ ಬರ್ತಿಲ್ಲ. ಅನುಕೃತೇ, ಈ ಭಗವಂತನ ತೇಜಸ್ಸನ್ನೇ ಉಳಿದೆಲ್ಲವೂ ಕೂಡ ತಸ್ಯ ಭಾಸ ಸರ್ವಮಿದಂ ತಪತಿ. ಆ ಭಗವಂತನ ಬೆಳಕನ್ನು ಪಡ್ಕೊಂಡೇ ಈ ಜಗತ್ತಿನಲ್ಲಿ ಸೂರ್ಯ ಚಂದ್ರರಲ್ಲೇ ಬೆಳಗ್ತಿದ್ದಾರೆ. ಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಹೀಗೆಲ್ಲ ಆ ಭಗವಂತನ ಬೆಳಕಿನ ಋಣವೇ ಈ ಜಗತ್ತಿಗೆ. ಅದಕ್ಕಾಗಿ ಅವನು ತೇಜಸ್ ಅಂತ ವರ್ಣನೆ ಮಾಡ್ತಾರೆ. ಆವಿರ್ಭವ, ಮತ್ತೆ ನಮ್ಮ ಎದುರು ನೀನು ಕಾಣಿಸ್ಕೊಳ್ಬೇಕು. ವಜ್ರನಖ, ವಜ್ರದಂತೆ ಬಿರುಸಾದಂತಹ ಬಲಿಷ್ಠವಾದ ಊರುಗಳಿದ್ದವನು. ವಜ್ರದಂಷ್ಟ, ಅಂಥದೇ ಕೋರೆ ಹಲ್ಲುಗಳಿದ್ದವನು. ಕರ್ಮಾಶಯನ ರಂಧಯ, ನೀನು ನಿನ್ನ ಕೋರೆ ದಾಡಿಗಳ ಮೂಲಕ, ಉಗುರುಗಳ ಮೂಲಕ ನಮ್ಮ ಕರ್ಮಗಳನ್ನು ನಾವು ಎಲ್ಲಿ ಮಾಡ್ತೀವಿ ಅಂದರೆ ಈ ಶರೀರಗಳ ಮೂಲಕ ಮಾಡ್ತೇವೆ. ನೀನು ಹಿರಣ್ಯಕಶಿಪುವಿನ ಶರೀರವನ್ನು ಮಾತ್ರ ಸಿಗಿದು ಹಾಕಿದ್ದಲ್ಲ, ನಮ್ಮ ಶರೀರವನ್ನು ಕೂಡ ಸಿಗಿದು ಹಾಕಬೇಕು. ಕರ್ಮಾಶಯಾನ್, ಸ್ಥೂಲ ಶರೀರ, ಅನಿರುದ್ಧ ಶರೀರ, ಲಿಂಗ ಶರೀರ, ಇವುಗಳನ್ನೆಲ್ಲ ಕಿತ್ತು ಬಿಸಾಕಬೇಕು. ನೀನು ಸಿಗಿದು ಬಿಸಾಕಬೇಕು. ಕರ್ಮಾಶಯನ್ ರಂಧಯ ತಮೋಗ್ರಸ ಸ್ವಾಹ, ಕತ್ತಲೆಯನ್ನು ನೀನು ನುಂಗಿ ಹಾಕಬೇಕು. ಯಾಕೆಂದರೆ ದೊಡ್ಡ ತೇಜಸ್ಸು ನೀನು. ಅಭಯಮಾತ್ಮನೇ ಭೂಯಿಷ್ಠಾತ್, ನನ್ನ ಭಯ ಎಲ್ಲ ಪರಿಹಾರ ಆಗಬೇಕು. ನೀನು ನನಗೆ ಅಭಯದಾಯಕನಾಗಬೇಕು. ಓಂ ಕ್ಷೋಂ ಅಂತ ಆ ಭಗವಂತನನ್ನ, ಆ ನರಸಿಂಹ ರೂಪಿಯಾದ ಭಗವಂತನನ್ನು ಆತ ವರ್ಣನೆ ಮಾಡಿದ. ಸ್ವಸ್ಯಸ್ತು ವಿಶ್ವಸ್ಯ ಕಲಃ ಪ್ರಸೀದತಾಂ ಧ್ಯಾಯಂತು ಭದ್ರಾಣಿ ಶಿವಂ ಮನೋಧಿಯ ಮನಶ್ಚ ಭದ್ರಂ ಭಜತಾದಿಧೋಕ್ಷಜೆ ಆವೇಶ್ಯತಾಂನೋ ಮತಿರಪ್ಯಹೈತುಕಿ. ಸಂಹಾರಕರ್ತನಾದಂಥ ನರಸಿಂಹ ನಮಗೆ ಪ್ರಸನ್ನನಾಗಬೇಕು, ನಮಗೆಲ್ಲ ಅವನಿಂದ ಶುಭ ಆಗಬೇಕು. ನರಸಿಂಹನನ್ನು ಶುದ್ಧವಾದ ಮನಸ್ಸಿನಿಂದ ಧ್ಯಾನ ಮಾಡಿರಿ. ಯಾಕೆಂದರೆ ಮುಂದೆ ದೊಡ್ಡ ಮಂಗಳ ನಮಗಾಗಿ ಕಾದಿದೆ. ನಮ್ಮ ಮನಸ್ಸು ಅವನನ್ನೇ ಧ್ಯಾನ ಮಾಡಲಿ, ಮತ್ತು ನಮ್ಮ ಬುದ್ಧಿ ಅಹೈತುಕಿ, ಯಾವುದೇ ಫಲವನ್ನು ಅಪೇಕ್ಷೆ ಪಡದೆ ಅವನಲ್ಲಿ ನಿಲ್ಲಲಿ. ಅದಕ್ಕಾಗಿ ನಮಗೆ ಆ ಭಗವಂತನ ಸೇವೆ ಬೇಕಾಗಿದೆ ಅಂತ ಆ ಪ್ರಹ್ಲಾದ ಹೇಳಿದ ಮಾತು. ಅದು ಭಾಗವತದಲ್ಲಿ 18ನೇ ಅಧ್ಯಾಯದಲ್ಲಿ 5ನೇ ಸ್ಕಂದದಲ್ಲಿ 8ನೇಯ ಪದ್ಯದಲ್ಲಿ ಬಂದದ್ದು ಮಾತು. ತಂತ್ರಸಾರದಲ್ಲಿ ವರಾಹ, ಹೈಗ್ರೀವ, ನರಸಿಂಹ, ರಾಮ ಇತ್ಯಾದಿ ಬೇಕಾದಷ್ಟು ಮಂತ್ರಗಳನ್ನೆಲ್ಲ ನೋಡಿದ್ದೇವೆ. ಆದರೂ ಈ ಮಂತ್ರ ಒಂದು ವಿಶಿಷ್ಟವಾಗಿ ನಮ್ಮ ಕಣ್ಣು ಮುಂದೆ ನಿಲ್ತದೆ. ಯಾಕೆಂತ ನಾನು ಅವತ್ತು ಹೇಳಿದ್ದೆ, ಅಲ್ಲಿ ಬಂದಂಥ ಎಲ್ಲ ಮಂತ್ರಗಳಿಗೆ ಋಷಿ, ಛಂದಸ್ಸು, ದೇವತಾ, ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಶ್ಲೋಕ ಇದೆಲ್ಲ ಬೇಕು. ಮತ್ತು ಆ ಎಲ್ಲ ಮಂತ್ರಗಳನ್ನು ಸ್ನಾನಕ್ಕಿಂತ, ಊಟಕ್ಕಿಂತ ಪೂರ್ವಭಾವಿಯಾಗೇ ಮಾಡಬೇಕು. ಅದು ಜಪ ಅದನ್ನೆಲ್ಲ ಗಾಯತ್ರಿ ಒಂದನ್ನು ಬಿಟ್ಟರೆ
ಗಾಯತ್ರಿ ಒಂದನ್ನು ಮಧ್ಯಾಹ್ನ ಸಂಧ್ಯಾವಂದನದಲ್ಲಿಯೂ ಸಾಯಂಕಾಲ ಸಂಧ್ಯಾವಂದನದಲ್ಲೂ ಮಾಡಬಹುದು. ಅಷ್ಟು ಬಿಟ್ಟರೆ ಉಳಿದೆಲ್ಲ ಮಹಾಮಂತ್ರಗಳನ್ನು ಊಟಕ್ಕಿಂತ ಮೊದಲೇ ಹಸಿದ ಹೊಟ್ಟೆಯಲ್ಲೇ ಜಪ ಮಾಡಬೇಕಾಗುತ್ತೆ. ಅಷ್ಟು ಕಟ್ಟುಪಾಡಿದೆ. ಮತ್ತು ಆ ಮಂತ್ರಗಳಿಂದ ನೂರಾರು ಅರ್ಥಗಳು ಹೊರಹೊಮ್ಮಬಹುದು. ನಮಗೆ ತಿಳಿಯೋ ಅರ್ಥಗಳು ಬಹಳ ಇಲ್ಲ. ಅದರಿಂದ ಓಂ ಹಾಂ ಹಯಗ್ರೀವಾಯ ನಮಃ ಅಂತೇಳಂದ್ರೆ ಆ ಹಯಗ್ರೀವ ಕುದುರೆ ಮುಖ ಇದ್ದವನು, ಇಷ್ಟೊಂದು ಅರ್ಥ ನಮಗೆ ತಿಳಿಯುತ್ತದೆ. ಹ ಅನ್ನೋದು ಭಗವಂತನ ಹೇಳ್ತದೆ, ಯ ಅನ್ನೋದು ಭಗವಂತನ ಹೇಳ್ತದೆ, ಗ್ರೀ ವ ಯ ಎಲ್ಲ ಭಗವಂತನ ಹೇಳ್ತದೆ. ಹೌದು, ಹೇಗೆ ಹೇಳ್ತದೆ ಅಂತ ನಮಗೆ ಗೊತ್ತಾಗಬೇಕಲ್ಲ. ಆದರೆ ಓಂ ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ, ಇದು ಹಯಗ್ರೀವನ ಮಂತ್ರ. ಅವತ್ತು ಹೇಳಿದ್ದೆ. ಇದು ಧರ್ಮಸ್ವರೂಪನಾದವನು, ಆತ್ಮಶೋಧನ, ನಮ್ಮನ್ನು ಶುದ್ಧಗೊಳಿಸುವಂಥವನು. ಹೀಗೆಲ್ಲ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಆ ಹಯಗ್ರೀವಾಯ ನಮಃ ಅನ್ನೋದ್ರಿಂದ ನಮಗೆ ಏನು ಅರ್ಥ, ನಮ್ಮಂಥವರಿಗೆ, ದೊಡ್ಡವರಿಗೆ ತಿಳಿದಿರ್ಬೋದು, ನಮ್ಮಂಥವರಿಗೆ ಯಾವ ಅರ್ಥ ಹೊಳೆಯೋದಿಲ್ವೋ ಆ ಅರ್ಥ ಭಾಗವತದ ಈ ಮಂತ್ರಗಳಿಂದ ತೊಳೆಯುತ್ತದೆ. ಅದರಂತೆ ನರಸಿಂಹನ ಮಂತ್ರನೂ ಕೂಡ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಅಂತ ತಂತ್ರಸಾರದಲ್ಲಿ ಬಂದ ಮಂತ್ರ. ನರಸಿಂಹನ ಒಂದು ಮಂತ್ರನೇ ಉಳಿದ ಮಂತ್ರಗಳಿಗಿಂತ ಸ್ವಲ್ಪ ದೀರ್ಘವಾದದ್ದು, ಒಂದು ಶ್ಲೋಕದ ರೂಪದಲ್ಲಿದ್ದದ್ದು. ಉಳಿದೆಲ್ಲ ಮಂತ್ರಗಳು ತುಂಬ ಸಂಕ್ಷಿಪ್ತವಾದ ಶಾರ್ಟ್ ಆದ ಮಂತ್ರಗಳು. ಅದರಲ್ಲಿ ಈ ಭಾಗವತದ ಈ ಮಂತ್ರಗಳಿಗೆ ಬೇರೆ ಯಾವುದೇ ಸಂದರ್ಭದಲ್ಲಿ ಜಪ ಮಾಡಲಿಕ್ಕೆ ಅಥವಾ ದೇವರಿಗೆ ಮಂಗಳಾರತಿ ಮಾಡಲಿಕ್ಕೆ, ಪ್ರವಚನದ ಆರಂಭದಲ್ಲಿ ಮಂಗಳಾಚರಣೆ ಮಾಡಲಿಕ್ಕೆ ಯಾವುದೇ ಋಷಿ ಛಂದಸ್ಸು, ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಶ್ಲೋಕ ಇವುಗಳ ಹಂಗಿಲ್ಲದೆ ಉತ್ತಮವಾದಂಥ ಅರ್ಥವನ್ನು ಹೊರಹೊಮ್ಮಿಸುವಂಥ ಒಂದು ಮಂತ್ರ ಇದೆಲ್ಲ. ಅಂಥ ಮಂತ್ರದ ಮೂಲಕ ಪ್ರಹ್ಲಾದ ಆ ಭಗವಂತನನ್ನು ಸ್ತೋತ್ರ ಮಾಡಿದ. ಈ ಮಂತ್ರಗಳಿಗೂ, ಈ ಭಾಗವತದಲ್ಲಿ ಬಂದಂಥ ಈ ಮಂತ್ರಗಳಿಗೆ ಋಷಿ ಇದ್ದಾರೆ ಇಲ್ಲಂತಲ್ಲ, ಎಲ್ಲ ಮಂತ್ರಗಳಿಗೂ ಮೂಲತಃ ಹಯಗ್ರೀವ ರೂಪಿಯಾದ ಭಗವಂತ ಮತ್ತು ವೇದವ್ಯಾಸ ರೂಪಿಯಾದ ಭಗವಂತನೇ ಋಷಿ. ಅದಾದ ಬಳಿಕ ಲಕ್ಷ್ಮೀದೇವಿ, ಚತುರ್ಮುಖ, ಮುಖ್ಯ ಪ್ರಾಣ ಇವರೆಲ್ಲ ಋಷಿಗಳು. ಮತ್ತೆ ಅವ್ರ ಮೂಲಕ ಉಪದೇಶ ಪಡ್ಕೊಂಡು ಈ ಭಗವಂತನ ಸ್ತೋತ್ರ ಮಾಡುವಂಥ ಪ್ರಹ್ಲಾದಾದಿಗಳು ಕೂಡ ಅವರು ಋಷಿಗಳೇ. ಅವರನ್ನು ಆ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಮಂತ್ರದ ಸಂದರ್ಭದಲ್ಲಿ ಪ್ರಹ್ಲಾದಾದಿಗಳನ್ನು ಬೇರೆ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳುವಾಗ ಈ ಆ ನರಸಿಂಹನ ಮಂತ್ರವನ್ನು ಇದನ್ನೆಲ್ಲ ನೆನಪು ಮಾಡ್ಕೊಳ್ಬೇಕು. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಏತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಆಚಾರ್ಯರು ಸರ್ವಮೂಲದಲ್ಲಿ ಯಾವುದೋ ಒಂದು ಉಪಾಧಿ ಖಂಡನ, ಮಾಯಾವಾದ ಖಂಡನ ಅಥವಾ ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ, ಇದ್ಯಾವುದೋ ಒಂದು ಕಡೆ ಒಂದು ಭಾಗಕ್ಕೆ ಈ ಒಂದು ಮಂಗಳಾಚರಣೆ ಶ್ಲೋಕ ಹೇಳ್ತಾರೆ ಆಚಾರ್ಯ. ನರಸಿಂಹ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ, ಅಜ್ಞಾನ ಮತ, ಸರಿಯಾದ ತಿಳುವಳಿಕೆ ಇಲ್ಲದೆ, ಆಳವಾದ ಜ್ಞಾನವಿಲ್ಲದೆ ಯಾವ್ಯಾವ ಮತಗಳು, ಭ್ರಾಂತಿಯ ಮತಗಳಿವೆ, ಆ ಎಲ್ಲ ಮತಗಳು ಅನ್ನುವಂಥ ಒಂದು ಕತ್ತಲೆ. ಅದು ಮತ ಅಂತ ಹೆಸರು ಅಷ್ಟೇ, ಅದಕ್ಕೆ ಇದೆಲ್ಲ ಕತ್ತಲೆನೇ. ಮತಧ್ವಾಂತ ದಿವಾಕರ, ಆ ಎಲ್ಲ ಕತ್ತಲೆಗಳಿಗೆ ಈತ ನರಸಿಂಹ ಸೂರ್ಯನಂತೆ ನಿವಾರಕ. ಅಂಥ ನರಸಿಂಹ ಜಯತಿ ಅಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಸತ್, ಜ್ಞಾನ, ಸುಖ, ಶಕ್ತಿ, ಜ್ಞಾನ, ಶಕ್ತಿ, ಸುಖ ಇವುಗಳ ಸಾಗರ. ಆ ಭಗವಂತ ನಮ್ಮನ್ನು ಕಾಪಾಡಲಿ, ಆತ ಶ್ರೇಷ್ಠನಾಗಿದ್ದಾನೆ ಅಂತ ಒಂದು ಮಂಗಳಾಚರಣೆ ಮಾಡ್ತಾರೆ ಆಚಾರ್ಯ. ಹೀಗಿದು ಪ್ರಹ್ಲಾದನ ಸ್ತೋತ್ರ. ಮುಂದೆ ಅದೇ ಕಕ್ಷಾದಲ್ಲೇ 19ನೇ ಕಕ್ಷಾದಲ್ಲೇ ಉಳಿದೆಷ್ಟೋ ಜನ ಕರ್ಮಜ ದೇವತೆಗಳಿದ್ದಾರೆ, ಕೆಲವು ಜನ ಋಷಿಗಳಿದ್ದಾರೆ. ಅವ್ರದ್ದೆಲ್ಲರದ್ದು ವರ್ಣನೆ ಮಾಡ್ತಾರೆ. ಬಲಿ ಮೊದಲು ಸಪ್ತೇಂದ್ರರು ಇವರಿಗೆ ಕಲಿತ ಕರ್ಮಜ ದಿವಿಜರೆಂಬುವರು, ಉಳಿದ ಏಕಾದಶ ಮನುಗಳು, ಉಚಚ್ಛ ಚವನಮುಖ ಕುಲ ಋಷಿಗಳೆಂಬತ್ತು, ಹೈಹಯ ನಿಳೆಯ ಕಂಪನಗೈದ ಪೃಥು ಮಂಗಳ ಪರೀಕ್ಷಿತ ನಾಹುಷ ನಾಭಿ ಯಯಾತಿ ಶಶಬಿಂದು. ಇವರೆಲ್ಲ 19ನೇ ಕಕ್ಷಾದಲ್ಲೇ. ಬಲಿ ಮೊದಲು ಸಪ್ತೇಂದ್ರರು, ಅನೇಕ ಜನ, 14 ಜನ ಇಂದ್ರರಿದ್ದಾರೆ. ಎಷ್ಟೋ ಜನ ಇಂದ್ರರ ಬಗ್ಗೆ ಸ್ವಯಂ ಭಗವಂತ, ಮುಖ್ಯ ಪ್ರಾಣ, ಯಮ, ಆಮೇಲೆ ಪುರಂದರ ನಾಮಕನ ಅಂತ ಈಗಿನ ಇಂದ್ರ, ಇವುಗಳ ಬಗ್ಗೆ ಎಲ್ಲ ಹಿಂದೆ ವಿಕಾಸ ಬಾರಿ ಬಂದಾಯಿತು. ಬಲಿ ಮೊದಲಾದ ಇನ್ನು ಕೆಲವು ಇಂದ್ರರು ಇಲ್ಲಿದ್ದಾರೆ. ಮತ್ತು 11 ಜನ ಮನುಗಳು ಕೂಡ ಇದೇ ಕಕ್ಷಾದಲ್ಲಿ ಬರ್ತಾರೆ. ಕೆಲವು ಮನುಗಳೆಲ್ಲ ಹಿಂದೆ ಬಂದಾಯಿತು, ಇನ್ನು ಕೆಲವು ಮನುಗಳು ಇಲ್ಲಿ ಬರ್ತಾರೆ. ಇವರೆಲ್ಲ ಕರ್ಮಜ ದೇವತೆಗಳು ಅಂತ ಕರೆಸ್ಕೊಂಡಿದ್ದಾರೆ. ಆ ಕರ್ಮಜ ದೇವತೆಗಳ ಕಕ್ಷಾದಲ್ಲೇ ಇಷ್ಟು ಜನೆಲ್ಲ ಬರ್ತಾರೆ.
ಬಲಿ ಮೊದಲು ಸಪ್ತೇಂದ್ರರು. ಇವರಿಗೆ ಕಲಿತ ಕರ್ಮಜ ದಿವಿಜರೆಂಬರು, ಕರ್ಮಜ ದೇವತೆಗಳು ಅಂತ ಕರೀತಾರೆ. ಯಾಕೆಂದ್ರೆ ಇವರು ಜ್ಞಾನಪೂರ್ವಕವಾದಂತಹ ಕರ್ಮಗಳನ್ನು ಮಾಡಿದವರು ಅಂತ ಹೀಗೆ ಪದ್ಮನಾಭದಾಸರು ಒಂದು ವ್ಯಾಖ್ಯಾನ ಮಾಡ್ತಾರೆ. ಕಲಿತ ಅಂತಂದ್ರೆ ಕೂಡಿದ್ದು ಅಂತ ಅರ್ಥ. ಒಂದು ಕಡೆ ಕಲಿಯೋದು ಅಂತಂದ್ರೆ ಅವರು ಇವರೆಲ್ಲರೂ ಸೇರಿ ಒಂದು ಜಾಗದಲ್ಲಿ ಸೇರ್ಕೊಳ್ಳೋದು ಅಂತ ಅರ್ಥ. ಹಾಗೆ ಕಲಿಯೋದು ಅಂತಂದ್ರೆ ಒಂದು ಕಡೆ ಕೂಡೋದು. ಇವರು ಜ್ಞಾನ ಮತ್ತು ಕರ್ಮಗಳನ್ನು ಎರಡನ್ನೂ ಕೂಡ ಒಂದು ಕಡೆ ಸಮಾಹಾರ ಮಾಡಿಕೊಂಡು ಆ ಮೂಲಕ ಭಗವಂತನನ್ನು ಉಪಾಸನೆ ಮಾಡೋರು. ಅದಕ್ಕೆ ಕಲಿತ ಕರ್ಮಜ ದಿವಿಜರೆಂಬರು. ಉಳಿದ ಏಕಾದಶ ಮನುಗಳು ಮತ್ತೆ 11 ಜನ ಮುನುಗಳಿದ್ದಾರೆ. ಉಚಚ್ಛ, ಚವನ ಮೊದಲಾದಂಥ ಋಷಿಗಳಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲೇ ಬಂದಿದ್ದಾರೆ. ಈ ಶುಕ್ರಾಚಾರ್ಯನು ಕೂಡ ಇಲ್ಲೇ ಬಂದಿದ್ದಾನೆ. ಶುಕ್ರಾಚಾರ್ಯ, ಆಮೇಲೆ ಶುಕ್ರಾಚಾರ್ಯನ ತಮ್ಮನಾದಂಥ ಚವನ, ಅವರಿಬ್ರು ಕೂಡ ಭೃಗುವಂಶದವರೇ. ಅವರೆಲ್ಲ ಇಲ್ಲೇ ಇದ್ದಾರೆ. ಚವನಮುಖ ಕುಲ ಋಷಿಗಳು 80 ಜನ ಗೃಹಸ್ಥ ದೇವತೆಗಳಿದ್ದಾರೆ, ಗೃಹಸ್ಥ ಋಷಿಗಳಿದ್ದಾರೆ. ಅಶೀತಿ ಗೃಹಸ್ಥಾಹ ಋಷಯ. ಇದಲ್ಲದೆ ಸನಕ, ಸನಂದನ, ಸನಾತನ ಮತ್ತು 7 ಜನ ಊರ್ಧ್ವರೇತಸ್ಕರಾದ ಋಷಿಗಳು. 7 + 3 10 ಆಯ್ತು. ಈ 80 ಜನ ಗೃಹಸ್ಥರಾದ ಋಷಿಗಳು 90 ಆಯ್ತು. ಇನ್ನ ಹಿಂದೆ 10 ಜನ ಋಷಿಗಳ ಬಗ್ಗೆ ಪ್ರಸ್ತಾವ ಬಂತು. ಅವರು 7 ಜನ ಸಪ್ತರ್ಷಿಗಳು, ಭೃಗು, ನಾರದ ಮತ್ತೆ ವಿಶ್ವಾಮಿತ್ರ, ಇವ್ರ ಬಗ್ಗೆ ಎಲ್ಲ ಪ್ರಸ್ತಾವ ಬಂತು. 80 + 7 + 3 + 10 ಎಲ್ಲ ಸೇರಿ 100 ಆಯ್ತು. ಈ 100 ಜನ ಋಷಿಗಳನ್ನು ಹೊರತುಪಡಿಸಿದ್ರೆ ಇನ್ನು 99,99,99,900 ಜನ ಋಷಿಗಳು ಮುಂದಿನ ಕಕ್ಷಾದಲ್ಲಿ ಬರ್ತಾರೆ. ಆ ಎಲ್ಲ ಋಷಿಗಳನ್ನ ಇಲ್ಲಿ ಪರಿಗಣನೆ ಮಾಡ್ತಾರೆ. ಉಚಚ್ಛ ಚವನಮುಖ, ದೈತ್ಯ ಗುರುವಾದ ಶುಕ್ರ, ಅವನ ಸೋದರ ಚವನ, ಬೃಹಸ್ಪತಿಯ ತಮ್ಮನಾದಂತಹ ಉಚಚ್ಛ, ಸನತ್ ಕುಮಾರ ಒಬ್ಬ 8ನೇ ಕಕ್ಷಾದಲ್ಲಿ ಬರ್ತಾನೆ, ಇಂದ್ರನಿಗೆ ಸಮಾನನಾದ್ದರಿಂದ ಅವನು ಬಿಟ್ಟು ಉಳಿದವರು ಅವರೆಲ್ಲ ಇಲ್ಲಿದ್ದಾರೆ. ಹಯ ಅಂದರೆ ಕಾರ್ತಿವೀರ್ಯಾರ್ಜುನ ಮತ್ತು ಇಳೆಯ ಕಂಪನ ಗೈದ ಪೃಥು ಚಕ್ರವರ್ತಿ ಈ ಭೂಮಿಯನ್ನು ಬೆದರಿಸಿ, ಭೂಮಿ ಆ ಕಾಲದಲ್ಲಿ ಎಲ್ಲಾ ಸಂಪತ್ತನ್ನು ತನ್ನ ಒಡಲಿನೊಳಗೆ ಹುದುಗಿಸಿಕೊಂಡು ಬಿಟ್ಟಿತ್ತು. ಯಾಕಂದ್ರೆ ಅವನ ಅಪ್ಪನ ದುರಾಡಳಿತ. ಆಗ ಈತ ಭೂಮಿಯನ್ನ ಬೆನ್ನಟ್ಟಿ ಹಿಡಿದು ಬಿಡಬೇಕು ಅಂತ ಹೋದ. ಆವಾಗ ಅದು ಆಕಳಿನ ರೂಪ ಧಾರಣೆ ಮಾಡಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿತು ಅಂತ ಹರಿವಂಶದಲ್ಲಿ, ಭಾಗವತದಲ್ಲಿ ಎಲ್ಲ ಕಡೆ ಕಥೆ ಇದೆ. ಕೊನೆಗೆ ಅದು ಈತನಿಗೆ ಶರಣಾಗತ ಆಯಿತು. ಇವನ ಧರ್ಮಾಚರಣೆಯ ಮೂಲಕ ಅದು ಮನಸೋತು ಈ ಸಮಸ್ತ ಜೀವಿಗಳಿಗೆ ಬೇಕಾದಂಥ ಸಂಪತ್ತನ್ನೆಲ್ಲ ಹಾಲಿನ ರೂಪದಲ್ಲಿ ಕರೆಯಿತು ಅಂತ ಕೇಳ್ತೀವಿ. ಅದಕ್ಕಾಗಿ ಇಳೆಯ ಕಂಪನಗೈದ ಪೃಥು, ಮಂಗಳ ಪರೀಕ್ಷಿತ, ಅತ್ಯಂತ ಮಂಗಳಕರವಾದಂತಹ ಪರೀಕ್ಷಿತ್ ಮಹಾರಾಜ. ಯಾಕೆಂತಂದ್ರೆ ಆ ಪರೀಕ್ಷಿತ್ ಮಹಾರಾಜ ಯಾಕೆ ಮಂಗಳ ಅಂದ್ರೆ ಅವನ ಮೂಲಕನೇ ಭಾಗವತ ಜಗತ್ತಿಗೆ ಸಿಗುವಂತಾಯ್ತು. ಅದಕ್ಕಾಗತ್ತ ಪರಮ ಮಂಗಳ ಪರೀಕ್ಷಿತ. ಮುಂದೆ ನಹುಷ, ಅವನು ದೊಡ್ಡ ಚಕ್ರವರ್ತಿಯೇ. ನಾಭಿ ಅಂತ, ಆ ನಹುಷನ ಮಗ ಯಯಾತಿ ಅಂತ ರಾಜ. ಶಶಿಬಿಂದು, ಶತಸಂಖ್ಯೆಯತುಳ್ಳ, ಒಟ್ಟು 100 ಜನ ರಾಜರು. ಪ್ರಿಯವ್ರತ, ಭರತ, ಮಾಂಧಾತ, ಇಂಥ ಅನೇಕ ಜನ ರಾಜರು. ಇವರೆಲ್ಲ 19ನೇ ಕಕ್ಷಾದಲ್ಲೇ ಇದ್ದಾರೆ. ಜಯ, ವಿಜಯ ಮೊದಲಾದಂಥ 8 ಜನ ದ್ವಾರಪಾಲಕರಿದ್ದಾರೆ. ಜಯ, ನಂದ, ಸುನಂದ, ಜಯ, ವಿಜಯ, ಬಲ, ಪ್ರಬಲ, ಚಂಡ, ಪ್ರಚಂಡ ಈ ಮೊದಲಾದ ದ್ವಾರಪಾಲಕರೆಲ್ಲ ಇದೇ ಕಕ್ಷಾದಲ್ಲಿದ್ದಾರೆ. ಅಗ್ನಿಯ ಪುತ್ರ ಒಬ್ಬ ಇದ್ದಾನೆ, ಪಾವಕ ಅಂತ ಅವನ ಹೆಸರು. ಅಗ್ನಿಗಳು ಒಟ್ಟು 49 ಜನ ಇದ್ದಾರೆ. ಪ್ರಾಣರು ಹೇಗೆ 50 ಜನ ಇದ್ದಾರಲ್ಲ, ಮುಖ್ಯ ಪ್ರಾಣವನ್ನು ಸೇರಿಸಿ 50 ಜನ ಪ್ರಾಣರು, ಹಾಗೆ ಪ್ರಧಾನಾಗ್ನಿಯನ್ನು ಸೇರಿಸಿ ಒಟ್ಟು 49 ಜನ ಅಗ್ನಿಗಳಿದ್ದಾರೆ. ಒಬ್ಬ ಪ್ರಧಾನಾಗ್ನಿ 15ನೇ ಕಕ್ಷಾದಲ್ಲಿ, ಅವನಿಗೆ 3 ಜನ ಮಕ್ಕಳು, ಒಬ್ಬೊಬ್ಬರಿಗೆ 15 ಜನ ಮಕ್ಕಳು. 15 3 45 ಜನ ಮೊಮ್ಮಕ್ಕಳು, 3 ಜನ ನಡುವಿನ ಪೀಳಿಗೆಯವರು ಅಪ್ಪಂದಿರು, 48 ಆಯ್ತು. ಒಬ್ಬ ಅಜ್ಜ, ಆತ ಪ್ರಧಾನಾಗ್ನಿ. ಪ್ರಧಾನಾಗ್ನಿ ಪುತ್ರ ಭೂತಾಗ್ನಿಮಾನಿ ಪಾವಕ. ಪ್ರಧಾನಾಗ್ನಿ ಮುಖ್ಯವಾಗಿ ಈ ಭೂತವಾಯುವಿಗೆ ಆತ ಮುಖ್ಯಾಭಿಮಾನಿ. ಪ್ರವಾಹವಾಯು ಹೇಗೆ ಭೂತವಾಯುವಿಗೆ ಮುಖ್ಯಾಭಿಮಾನಿಯಾಗಿದ್ನೋ, ಮರೀಚಿ ಅದಕ್ಕೆ ಅವಾಂತರಾಭಿಮಾನಿಯಾಗಿದ್ನೋ, ಹಾಗೆ 15ನೇ ಕಕ್ಷಾದಲ್ಲಿ ಬರುವಂತಹ ಅಗ್ನಿ ಇದ್ದಾನಲ್ಲ, ಆತ ಅಗ್ನಿಗೆ, ಈ ಭೂತಾಗ್ನಿಗೆ ಮುಖ್ಯಾಭಿಮಾನಿ. ಇವನು ಅದರ ಅವಾಂತರಾಭಿಮಾನಿ ಅಂತ ತಿಳ್ಕೊಳ್ಬಹುದು ಅಂತ ಕಾಣಿಸ್ತದೆ, ಈ ಪಾವಕ ಅನ್ನುವ ಅಗ್ನಿ. ಜಯ ವಿಜಯಾದಿಗಳು ಗಂಧರ್ವರು 8 ಜನ,
ಹುತವಹಜ ಪಾವಕ. ಹುತವಹ ಅಂದ್ರೆ ಅಗ್ನಿ, ಜ ಅಂದ್ರೆ ಅವನಿಂದ ಹುಟ್ಟಿದಂತಹ ಪಾವಕ ಅನ್ನುವಂಥ ಒಬ್ಬ ಮಗ. ಸನಾತನ ಪಿತೃಗಳು 7 7 ಜನ ಪ್ರಾಚೀನರಾದಂತಹ ಪಿತೃಗಳಿದ್ದಾರೆ. ಈ 7 ಜನ ಪಿತೃಗಳು ಅಂತಂದ್ರೆ ಈ ಒಟ್ಟು 10 ಜನ ಪಿತೃಪತಿಗಳು. ಮುಖ್ಯರಾದ ಪಿತೃಗಳು 10 ಜನ. ಅದರಲ್ಲಿ 3 ಜನ ಹಿಂದೆ ಬಂದಾಯ್ತು, ಯಮ, ಸೋಮ, ಕವ್ಯವಾಹನ ಅಂತ ಹೇಳಿ. ಇನ್ನು 7 ಜನ ಏನಿದ್ದಾರಲ್ಲ ಅವರೇ ಈ ಕಕ್ಷಾದಲ್ಲಿ 19ನೇ ಕಕ್ಷಾದಲ್ಲಿ ಬರ್ತಾರೆ. ಈ ಹರಿವಂಶದಲ್ಲಿ ಹೇಳಿದಂಥ ಮೂರ್ತ ಪಿತೃಗಳು 3 ಗಣದವರು, ಅಮೂರ್ತ ಪಿತೃಗಳು 4 ಗಣದವರು ಅಂತ ಹೇಳ್ತೀವಲ್ಲ, ಆ 7 ಗಣಗಳಿವೆಯಲ್ಲ, ಆ 7 ಗಣಗಳ ಮುಖ್ಯಸ್ಥರಿವರು 7 ಜನ ಪಿತೃಗಳು. ಇದು ಕೆಲವು ವಿದ್ವಾಂಸರ ಅಭಿಪ್ರಾಯ. ಮತ್ತೆ ಕೆಲವರ ವಿದ್ವಾಂಸರ ಅಭಿಪ್ರಾಯ ಪ್ರಕಾರ ಹರಿವಂಶದಲ್ಲಿ ಹೇಳಿದ ಪಿತೃಗಳು ಅವರು ಬೇರೆ, ಅವರು ಮುಂದಿನ ಕಕ್ಷಾದಲ್ಲಿ ಸೇರ್ತಾರೆ. ಮುಂದೆ ಮತ್ತೊಂದು ಕಕ್ಷಾ ಬರೋದಿದೆ, ಅಲ್ಲಿ ಅವರು ಸೇರ್ತಾರೆ. ಚಿರಪಿತೃಗಳು ಅಂತ ಬರ್ತಾರೆ 31ನೇ ಕಕ್ಷಾದಲ್ಲಿ, 31 ಅಥವಾ 29. ಆ ಚಿರಪಿತೃಗಳು ಅನ್ನುವಲ್ಲಿ ಹರಿವಂಶದಲ್ಲಿ ಹೇಳಿದಂಥ ಪಿತೃಗಳು ಬರ್ತಾರೆ. ಈ 7 ಜನ ಇಲ್ಲಿ ಬಂದಿದ್ದಾರಲ್ಲ ಇವರು ಬೇರೆ ಅಂತ ಕೆಲವರ ಅಭಿಪ್ರಾಯ. ಅಂತೂ ಬೇರೆ ಬೇರೆ ಅಭಿಪ್ರಾಯ ಇದೆ. ಅಂತೂ ಮುಂದೆ ಕೊನೆಯದಾಗಿ ಬರುವಂಥ ಪಿತೃಗಳೇನಿದ್ದಾರಲ್ಲ ಅವರನ್ನ ಚಿರಪಿತೃಗಳು ಅನ್ನುವಂಥ ಸಂಪ್ರದಾಯ. ಇಲ್ಲಿ ಬಂದಿದ್ದಾರಲ್ಲ ಇವರನ್ನು ಚಿರಪಿತೃಗಳು ಅನ್ನಬಾರ್ದು. ಕೆಲವು ಪುಸ್ತಕಗಳಲ್ಲಿ ಚಿರಪಿತೃಗಳು ಅಂತ ಈ 19ನೇ ಕಕ್ಷಾದಲ್ಲಿ ಬರೋರ ಜೊತೆಗೆ ಚಿರ ಅಂತ ಸೇರಿಸಿದ್ದಾರೆ. ಅದು ಇಲ್ಲಿ ಸನಾತನ ಅಂತ ಶಬ್ದ ಬಂತಲ್ಲ, ಸನಾತನ ಅಂದ್ರೆ ಹಳೆಯದು ಅಂತ ಅರ್ಥ, ಚಿರ ಅಂದ್ರೂ ಹಳೆಯದು ಅಂತ ಅರ್ಥ. ಆ ಒಂದು ಗ್ರಹಿಕೆಯಿಂದ ಚಿರಪಿತೃಗಳನ್ನು ಈ 19ನೇ ಕಕ್ಷಾದಲ್ಲಿ ಸೇರಿಸುವಂಥದ್ದು ಕೆಲವು ಕಡೆ ಕೆಲವು ಪುಸ್ತಕಗಳಲ್ಲಿ ಕಾಣಿಸ್ತದೆ. ಅದಷ್ಟು ಯೋಗ್ಯ ಅಲ್ಲ. ಚಿರಪಿತೃಗಳು ಮುಂದೆ ಬರಬೇಕು, ಅವರು 29, 30, 31 ಕೊನೆಗೆ ಬರಬೇಕು. ಇಲ್ಲಿ ಬಂದವರು ಇವರಿಗೆ ಸನಾತನರು ಅಂತ ಯಾಕೆ ಹೇಳಿದ್ರು ಅಂದ್ರೆ ಅತ್ಯಂತ ಪ್ರಾಚೀನರು ಇಷ್ಟೇ ಅರ್ಥ, ಹೊರತು ಚಿರಪಿತೃಗಳು ಇವರಲ್ಲ. ಸನಾತನ ಪಿತೃಗಳು 7 ಇವ್ರ ಹೆಸರು ಹರಿವಂಶದಲ್ಲಿ ಬಂದಂತೆ ಅದೇ 7 ಜನರ ಇವರು ಅಂತ ಆದರೆ ಸಮಸ್ಯೆ ಇಲ್ಲ. ಅವರು ಇವರು ಬೇರೆ ಬೇರೆ ಅಂತ ಆದರೆ ಈ 7 ಜನರ ಹೆಸರುಗಳು ನಮ್ಗೆ ಇನ್ನೂ ಸಿಗ್ತಿಲ್ಲ ಎಲ್ಲೂ. ಬಹಳಷ್ಟು ಸಂಶೋಧನೆ, ಅನ್ವೇಷಣೆ, ವಿದ್ವಾಂಸರ ಜೊತೆ ಸಮಾಲೋಚನೆ ಮಾಡಿದರೂ ಕೂಡ ಈ 7 ಜನ ಪಿತೃಗಳು ಹರಿವಂಶದಲ್ಲಿ ಹೇಳಿದಂಥ 7 ಗುಂಪಿನ ಪಿತೃಗಳು ಒಂದೇನೋ ಅಥವಾ ಬೇರೆ ಬೇರೆಯವರು, ಬೇರೆ ಬೇರೆ ಇವ್ರ ಹೆಸರೇನು, ಈ ಪ್ರಶ್ನೆಗಳಿಗೆ ಅಷ್ಟು ನಿಖರವಾಗಿ ಉತ್ತರ ಸಿಕ್ಕಿಲ್ಲ. ಅಂತೂ ನಮಗೆ ಇವತ್ತು ಏನೇನು ಮಾಹಿತಿ ಸಿಗ್ತಿದೆ ಅದನ್ನು ಹೇಳ್ತೇನೆ. ಚಿತ್ರಗುಪ್ತರು, ಇದಾದ ನಂತರ ಚಿತ್ರಗುಪ್ತರು ಬರ್ತಾರೆ ಇದೇ ಕಕ್ಷಾದಲ್ಲೇ. ಅವರೆಲ್ಲರೂ ನಮ್ಮನ್ನು ಕಾಪಾಡಬೇಕು. ಪ್ರಧಾನ ಗಂಧರ್ವರು 8 ಜನ, 8 ಜನ ಪ್ರಧಾನ ಅಪ್ಸರೆಯರು, ಇವರೆಲ್ಲ ಇದೇ ಕಕ್ಷಾದಲ್ಲಿ ಬರ್ತಾರೆ. ಮುಂದೆ ಅವ್ರ ಬಗ್ಗೆ ಇದೇ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಪ್ರತಿದಿನದಿ ಪಾಲಿಸಲಿ ತಮ್ಮವನೆಂದು ಯಮಗೊಲಿದು. ಇವರೆಲ್ಲ ನಮ್ಮನ್ನು ಕಾಪಾಡಬೇಕು. ಯಾಕಂದ್ರೆ ಚಿತ್ರಗುಪ್ತಾದಿಗಳು, ದೊಡ್ಡ ದೊಡ್ಡ ಜನ ಋಷಿಗಳು ಇವರೆಲ್ಲ ಇಲ್ಲೇ ಇದ್ದಾರೆ. ಈ ಚಿತ್ರಗುಪ್ತನೇ ಮಹಾಭಾರತದಲ್ಲಿ ಯುಧಿಷ್ಠಿರನ ಮಗನಾಗಿ ಸುಹೋತ್ರ ಅನ್ನೋ ಹೆಸರಿಂದ ಜನಿಸಿದ್ದ. ಯಾಕೆಂದ್ರೆ ಈ ಚಿತ್ರಗುಪ್ತಂದು ಯಮಂದು ಅಲ್ಲಿಂದ ಸಂಬಂಧ. ಯಮಲೋಕದಲ್ಲಿ ನ್ಯಾಯಾನ್ಯಾಯ ನಿರ್ಣಯ ಮಾಡಬೇಕಾದವನು ಯಮ, ಅದನ್ನು ಬರ್ಕೊಳ್ಬೇಕಾದವನು ಚಿತ್ರಗುಪ್ತ. ಅವನೇ ಈ ಯುಧಿಷ್ಠಿರನ ಮಗನಾಗಿ ಜನಿಸಿದ್ದ ಈ ಭೂಲೋಕದಲ್ಲಿ. ದೇವಕಿ ಮತ್ತು ಯುಧಿಷ್ಠಿರ ಇವರಿಬ್ಬರ ಮಗನಾಗಿ. ದ್ರೌಪದಿ ಮತ್ತು ಯುಧಿಷ್ಠಿರ ಮಗನಾಗಿ ಅಲ್ಲ, ಆ ಮಗ ಬೇರೆ. ದೇವಕಿ ಅಂತ ಮತ್ತೊಬ್ಬಳು ಪತ್ನಿ ಇದ್ಲು, ಅಲ್ಲಿ ಜನಿಸಿದವನು. ಶಿಶುಪಾಲನ ಮಗಳು ದೇವಕಿ ಅನ್ನೋಳನ್ನ ಮದುವೆ ಆಗಿದ್ದ ಧರ್ಮರಾಜ, ಮತ್ತೊಬ್ಬಳನ್ನ, ಅಲ್ಲಿ ಹುಟ್ಟಿದ್ದ. ವಾಸವಾಲಯ ಶಿಲ್ಪಿ, ವಿಮಲ ಜಲಾಶಯಗಳು ರಮಿಪ ಊರ್ವಶಿ, ಭೇಷರವಿಗಳ ರಿಪುಗಳೆನಿಸುವ ರಾಹುಕೇತುಗಳು, ಶ್ರೀಶಪದ ಪಂಥಾನ ಧೂಮಾರ್ಚೀಶ ದಿವಿಜರು, ಕರ್ಮಜರಿಗೆ ಸದಾ ಸಮಾನ ದಿವೌಕಸರು ಕೊಡಲೆಮಗೆ ಮಂಗಳವ. ಇದು ಈ ಮುಂದಿನ ಪದ್ಯ. ಸ್ವರ್ಗಲೋಕದ ಶಿಲ್ಪಿಯಾದಂಥ ವಿಶ್ವಕರ್ಮ, ಅವನು ಕೂಡ ಇದೇ ಕಕ್ಷಾದಲ್ಲೇ ಅಂತರ್ಭಾವವನ್ನು ಪಡಿತಾನೆ. ವಿಮಲ ಜಲಾಶಯಗಳು ರಮಿಪ ಊರ್ವಶಿ, ಊರ್ವಶಿ ದೇವಿ, ಊರ್ವಶಿ ಅನ್ನುವಂಥ ಅಪ್ಸರೆ ಅವಳಿಲ್ಲಿ ಬರ್ತಾಳೆ. ಯಾಕಂದ್ರೆ 8 ಜನ ಪ್ರಧಾನ ಅಪ್ಸರೆಯರು ಬರ್ತಾರೆ, ಅದರಲ್ಲಿ ಒಬ್ಬಳಿವಳು. ವಿಮಲ ಜಲಾಶಯಗಳು ರಮಿಪ, ಒಂದು ಊರ್ವಶಿ ಮೊದಲಾದ ಅಪ್ಸರೆಯರು ಈ ಹಿಮಾಲಯ, ಗಂಧಮಾದನ ಪರ್ವತ ಇತ್ಯಾದಿ ಅತ್ಯಂತ ಶ್ರೇಷ್ಠ ಸರೋವರಗಳಲ್ಲೆಲ್ಲ ಅವರು ವಿಹಾರ ಮಾಡ್ತಿರ್ತಾರೆ. ಹಾಗಾಗಿ ಆ ವಿಮಲ ಜಲಾಶಯಗಳು ವಿಹರಿಸುವ ಅಂತ ಹೇಳಿದರು. ಅದಕ್ಕೆ ಮತ್ತೊಂದು ಕಾರಣ ಇದ್ದಿರಬೇಕು. ದಾಸರು ಎಲ್ಲಿ ವಿಹಾರ ಮಾಡ್ತಾರೆ, ಅವ್ರ ಮನೆ ಎಲ್ಲಿದೆ ಅಂತ ಸುಮ್ಮನೆ ಹೇಳಿರ್ಲಿಕ್ಕಿಲ್ಲ. ಅದಕ್ಕೊಂದು ಕಾರಣ ಇದ್ದಿರಬೇಕು. ಅದೇನು ಅಂತಂದ್ರೆ, ಈ
19ನೇ ಕಕ್ಷಾ ಈಗ ನೋಡ್ತಿದ್ದೇವಲ್ಲ, ಇದೇ 19ನೇ ಕಕ್ಷಾದಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ಹಗಲು, ರಾತ್ರಿ, ವೃಕ್ಷ, ಸರೋವರ, ನದಿ, ಇದಕ್ಕೆಲ್ಲ ಅಭಿಮಾನಿ ದೇವತೆಗಳು ಕೆಲವರು ಬರ್ತಾರೆ. ಅದನ್ನು ಸೂಚನೆ ಮಾಡಿ ದಾಸರಾತನ ಹೇಳಿದ್ದಿರಬೇಕು. ಅದೆಲ್ಲ ಅಷ್ಟು ಸೂಕ್ಷ್ಮವಾದ ವಿವರಗಳು ಎಲ್ಲ ಇಲ್ಲಿಲ್ಲ. ಆದರೆ ಬೇರೆ ಬೇರೆ ಗ್ರಂಥಗಳಲ್ಲಿ, ಸರ್ವಮೂಲದಲ್ಲಿ ಮತ್ತು ಕೆಲವು ಟಿಪ್ಪಣಿಗಳಲ್ಲಿ ಸರೋವರಗಳು, ನದಿಗಳು, ಸಮುದ್ರಕ್ಕೆ ಅಭಿಮಾನಿ ದೇವತೆ ಅಥವಾ ವರುಣ ಆತ ಬೇರೆ, ಸರೋವರ, ನದಿ, ಸಣ್ಣ ಬಾವಿಗಳು, ಇದಕ್ಕೆಲ್ಲ ವನಸ್ಪತಿಗಳು, ಔಷಧಿ ವನಸ್ಪತಿಗಳು, ಕಪಾಲಾದ್ಯ ಅಭಿಮಾನಿಗಳು, ಹವಿಸ್ಸು, ಕಪಾಲ ಇದೆಲ್ಲ ಹಾಕ್ತೀವಲ್ಲ, ಪುರೋಡಾಶ ಇತ್ಯಾದಿಗಳು, ಅವರೆಲ್ಲ ಇದೇ ಕಕ್ಷಾದಲ್ಲಿ ಬರ್ತಾರೆ ಅಂತ ವರ್ಣನೆ ಬೇರೆ ಕಡೆ ಇದೆ. ಹಾಗಾಗಿ ವಿಮಲ ಜಲಾಶಯಗಳು ರಮಿಪ ಊರ್ವಶಿ ಅಂತ ದಾಸರು ಹೇಳಿದ್ದಿರಬೇಕು ನನ್ನ ಅಂದಾಜ. ಇನ್ನೊಂದು ಗುರುತು ಮಾಡಿಕೊಟ್ರೆ ಮತ್ತೆಲ್ಲಾದರೂ ಮತ್ತಷ್ಟು ಇನ್ನು ವಿಮರ್ಶೆ ಮಾಡಬಹುದು. ಇದಾದ ಬಳಿಕ ರಾಹುಕೇತುಗಳು ಕೂಡ ಇದೇ ಕಕ್ಷಾದಲ್ಲಿ ಬರ್ತಾರೆ. ಭೇಷ ರವಿಗಳ ರಿಪುಗಳೆನಿಪುವ ರಾಹುಕೇತುಗಳು. ಭೇಷ ಅಂತಂದ್ರೆ ಭ ಅಂದ್ರೆ ನಕ್ಷತ್ರ, ಆ ನಕ್ಷತ್ರಕ್ಕೆ ವೇದಿಯಾದವನು, ನಕ್ಷತ್ರಕ್ಕೆ ಅಧಿಪತಿಯಾದವನು ಚಂದ್ರ, ಮತ್ತೆ ರವಿ ಅಂದ್ರೆ ಸೂರ್ಯ. ಇವರಿಬ್ಬರಿಗಳಿಗೆ ರಿಪುಗಳಾದವರು ಯಾರು? ರಾಹುಕೇತುಗಳು. ಅವರು ಈ ಕಕ್ಷಾದಲ್ಲಿ ಬರ್ತಾರೆ. ಬಹಳ ವಿಚಿತ್ರ ಅನ್ನಿಸ್ತದೆ. ಯಾವ ದೇವತೆಯು ಒಬ್ಬ ದೇವತೆ ಮತ್ತೊಬ್ಬ ದೇವತೆಗೆ ರಿಪುವಾಗಿರುವುದಿಲ್ಲ. ಮತ್ತು ಏನಾದರೂ ತಾತ್ಕಾಲಿಕವಾಗಿ ವೈರ ಇದ್ರೆ, ಈ ಬಲಿ ಇಂದ್ರನ ಮೇಲೆ ಸ್ಪರ್ಧೆಯಿಂದ ಇಂದ್ರನ ಮಣಿಸ್ಲಿಕ್ಕಂತ ಹೋಗಿದ್ದ. ಇಂದ್ರನ ಮೇಲೆ ಅವನಿಗೇನು ಕೊನೆ ಇಲ್ಲದ ವೈರ ಏನು ಇರಲಿಲ್ಲ. ಇಂದ್ರ 8ನೇ ಕಕ್ಷಾದಲ್ಲಿ ಬರುವವನು, ಬಲಿ 19ರಲ್ಲಿ ಬರುವವನು, ದೈತ್ಯ ರಾಜ ಆದ್ದರಿಂದ ದೇವರಾಜನ ಮೇಲೆ ದಂಡೆತ್ತಿ ಹೋಗಿದ್ದ. ಭಗವಂತ ಅವನ ಅಹಂಕಾರವನ್ನು ಸದೆಬಡದ ಮೇಲೆ ಸುಮ್ಮನಾದ. ಆದರೆ ರಾಹುಕೇತುಗಳು ಅವರನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ ಅಂದರೆ ಅವ್ರು ದೇವತೆಗಳಿದ್ದಿರಬೇಕು. ಅವರು ಚಂದ್ರ ಸೂರ್ಯನಿಗೆ ಶತ್ರುಗಳು ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ನಾವು ಏನು ತಿಳ್ಕೊಳ್ಬೇಕು ಅಂತಂದ್ರೆ, ರಾಹುಕೇತುಗಳು, ಆ ರಾಹುಕೇತುವಿನ ಶರೀರ ಇದೆಲ್ಲ ಅದು, ಅಲ್ಲಿ ಇಬ್ರು ಇರ್ತಾರೆ, ರಾಕ್ಷಸರು ಇರ್ತಾರೆ, ದೇವತೆಗಳು ಇರ್ತಾರೆ. ಈ 19ನೇ ಕಕ್ಷಾದಲ್ಲಿ ಇರುವಂಥವ್ರು ಯಾರು ಅಂದರೆ ಆ ದೇವತೆಗಳು. ನಾವೆಲ್ಲರೂ ರಾಹುಕೇತುಗಳಿಗೆ ನಮಸ್ಕಾರ ಮಾಡ್ತೀವಲ್ಲ, ನವಗ್ರಹ ಪೂಜೆ ಇತ್ಯಾದಿ ಮಾಡ್ತೀವಲ್ಲ, ಆ ದೇವತೆಗಳಿಗೆ ನಮಸ್ಕಾರ ಮಾಡ್ತೀವಿ ಅಂತ ತಿಳ್ಕೊಳ್ಬೇಕು. ಅಲ್ಲೇ ಕೆಲವು ರಾಕ್ಷಸರು ಇದ್ರು. ಆ ರಾಕ್ಷಸರು ಅವ್ರು ದುಷ್ಟರು. ಅವರಿಗೆ ನಾವು ಸರಿಯಾದ ಪದ್ಧತಿ, ಸರಿಯಾದ ಅನುಸಂಧಾನಗಳ ಮೂಲಕ ನವಗ್ರಹ ಶಾಂತಿ ನಮಸ್ಕಾರ ಇತ್ಯಾದಿಗಳನ್ನು ಮಾಡ್ತೀವಲ್ಲ, ಆ ನಮಸ್ಕಾರ ಆ ದುಷ್ಟರಾದ ದೈತ್ಯರಿಗೆ ಹೋಗೋದಿಲ್ಲ. ಇದು ಗಮನದಲ್ಲಿರಬೇಕು. ಯಾರು ಸರಿಯಾಗಿ ಮಾಡೋದಿಲ್ಲ ಅದನ್ನ ಅಸುರರು ಕದ್ದೊಯ್ತಾರೆ. ಅಂಥ ರಾಕ್ಷಸರು ಅವರು ವಸ್ತುತಃ ಶತ್ರುಗಳು. ಈ ದೇವತೆಗಳ ಶತ್ರುಗಳಲ್ಲ. ಅಂದ್ರೆ ಭೇಷ ರವಿಗಳ ರಿಪುಗಳೆನಿಸುವ ಸೂರ್ಯ ಮತ್ತು ಚಂದ್ರನಿಗೆ ಶತ್ರುಗಳಾದಂಥ ಆ ರಾಕ್ಷಸರಿದ್ರಲ್ಲ, ಆ ರಾಕ್ಷಸರು ಯಾವ ಶರೀರದಲ್ಲಿದ್ರಲ್ಲ, ಅದೇ ಶರೀರವೇ ದೇವತೆಗಳಿಗೆ ಅಧಿಷ್ಠಾನ ಅಂತ ಕರೆಸ್ಕೊಳ್ತು. ಅದನ್ನು ದಾಸರು ಒಂದು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಈ ಸದ್ಯದಲ್ಲೇ ಭಾಗವತದಲ್ಲಿ ಏನಿದೆ ಅಂತ ಅನ್ನೋದನ್ನು ಹೇಳ್ತೇನೆ. ಹೀಗೆ ಇಟ್ಕೊಳ್ಳದೆ ಹೋದ್ರೆ ದೇವತೆಗಳೇ ಒಬ್ಬ ದೇವತೆಗಳು ಮತ್ತೊಬ್ಬ ದೇವತೆಗಳಿಗೆ ಶತ್ರುಗಳು ಕರೆಸ್ಕೋತಾರೆ ಅಂತ ಅನ್ನೋದು ಇದು ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ಈ ರಾಹುಗ್ರಹ ದೇವತೆಗಳು, ಅದಕ್ಕೆ ಸಂಬಂಧಪಟ್ಟ ದೇವತೆಗಳು ಮತ್ತು ದೈತ್ಯರು, ಇವರ ಬಗ್ಗೆ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಭಾಗವತದಲ್ಲಿ ಕೆಲವು ಸ್ಪಷ್ಟವಾದ ಉಲ್ಲೇಖಗಳು ಬರ್ತವೆ. ಅದನ್ನು ನೋಡಬೇಕು. ಭಾಗವತದ 5ನೇ ಸ್ಕಂದದ 23ನೇ ಅಧ್ಯಾಯ ಅಲ್ಲಿ 1ನೇ ಶ್ಲೋಕದಲ್ಲೇ ಅಧಸ್ಥಾತ್ ಸವಿತು ಯೋಜನಾಯತೆ ಸ್ವರ್ಭಾನು ನಕ್ಷತ್ರವಚ್ಚರತೀತ್ಯೇಕೆ. ಸೂರ್ಯಮಂಡಲಕ್ಕಿಂತ ಮೇಲೆ, ಸೂರ್ಯಮಂಡಲಕ್ಕಿಂತ ಕೆಳಗೆ 10,000 ಯೋಜನೆ ದೂರದಲ್ಲಿ ರಾಹು ನಕ್ಷತ್ರ, ಅದು ನಕ್ಷತ್ರಗಳಂತೆ ಈ ಮೇರುಗೆ ಪ್ರದಕ್ಷಿಣೆಯಾಗಿ ತಿರುಗುತ್ತಾ ಇರ್ತದೆ ಅಂತ ಜ್ಯೋತಿಷಿಗಳು, ಪೌರಾಣಿಕರು ಇವರೆಲ್ಲ ಹೇಳ್ತಾರೆ. ಈ ರಾಹು ಯಾರು ಅಂತಂದ್ರೆ, ಇವನು ಸಿಂಹಿಕಾ ಅಂತ ಒಬ್ಳು ರಾಕ್ಷಸಿ. ಅವಳು ಈ ಕಶ್ಯಪರ ಹೆಂಡತಿ. ಯಾಕಂದ್ರೆ ಕಶ್ಯಪರ ಮೂಲಕವೇ ದೈತ್ಯರು ಜನಿಸಿದ್ರು, ದೇವತೆಗಳು ಜನಿಸಿದ್ರು. ರಾಹುನು ಕೂಡ ಜನಿಸಿದವನು ಅಲ್ಲೇ. ದುಷ್ಟ ಅವನು, ಅಸುರ. ಅವನಿಗೆ ಅಮರತ್ವನೂ ಇಲ್ಲ. ಅಮೃತ ಕುಡಿದ್ರೆ ಅಮರತ್ವನೂ ಅವನಿಗೆ ಬರ್ಲಿಕ್ಕೆ ಯೋಗ್ಯತೆ ಇಲ್ಲ. ಅಮೃತ ಕುಡಿದವರಿಗೆಲ್ಲ ಅಮೃತ ಬರೋದಿಲ್ಲ. ಅಮರತ್ವ ಬರ್ಲಿಕ್ಕೆ ಯೋಗ್ಯತೆ ಯಾರಿಗಿರ್ತದಲ್ಲ ಅವರಿಗೆ ಅಮೃತ ಸಿಗ್ತದೆ, ಮತ್ತೆ ಸಿಕ್ಕರು ಕೂಡ ಅದು ಅವ್ರಿಗೆ ದಕ್ಕುತ್ತದೆ. ಮುಂದೆ ಅಮರತ್ವ ಬರ್ತದೆ ಅವರಿಗೆ. ಮತ್ತೆ ಗ್ರಹತ್ವ ಬರಬೇಕಾದ್ರೂ ಕೂಡ, ಗ್ರಹಗಳು ಅಂತ ಅವ್ರನ್ನ ಪೂಜೆ ಮಾಡಬೇಕಾದ್ರೆ ದೈತ್ಯರನ್ನು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ದೇವತೆಗಳಿಗೆ ಪೂಜೆ ಮಾಡಬೇಕಲ್ಲ. ಅವನಿಗೆ ವಸ್ತುತಃ ಅಮರತ್ವ ಗ್ರಹತ್ವ ಎರಡೂ ಇಲ್ಲ ಆ ಒಳಗಿರುವಂಥ ಜೀವಕ್ಕೆ. ಆದರೆ ಭಗವಂತನ ದಯೆಯಿಂದ ಆ ಶರೀರ ಇತ್ತಲ್ಲ, ಅಧಿಷ್ಠಾನ, ಆ ಅಧಿಷ್ಠಾನದಕ್ಕೆ ಮುಂದೆ ದೇವತೆಗಳಲ್ಲಿ ಬಂದು ಸೇರ್ಕೊಂಡಿದ್ರ ಮೂಲಕ ಭಗವಂತನ ಅನುಗ್ರಹದಿಂದ ಆ ಶರೀರ ದೇವತೆಗಳ ಅಧಿಷ್ಠಾನ ಆಯಿತು. ಒಳಗಿರುವಂಥ ಜೀವಕ್ಕೆ ಆ ಯೋಗ್ಯತಾ ಇಲ್ಲ, ಆ ಶರೀರಕ್ಕೆ ಆ ಯೋಗ್ಯತಾ ಅಂತ ಅನ್ನೋದು ಬಂತು
ಅಂತ ಅದ್ರ ಬಗ್ಗೆ ನಾವು ಬರ್ತದೆ. ಮುಂದೆ ಅಷ್ಟಮ ಸ್ಕಂದದಲ್ಲೂ ಕೂಡ ಅವನ ಬಗ್ಗೆ ಸಾಕಷ್ಟು ವಿವರಗಳಿವೆ. ಅಲ್ಲಿ ಏನು ಹೇಳ್ತಾರೆ ಭಾಗವತದಲ್ಲಿ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅಂತಂದರೆ, ಮಹಾಭಾರತದಲ್ಲಿ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನ ಕೂಡ ಇದೆ. ಭಾವಪ್ರಕಾಶಕ ವಾದಿರಾಜ ಸ್ವಾಮಿಗಳದು. ಕಶ್ಯಪ ಮುನಿಯಿಂದ ಸಿಂಹಿಕಾ ಅನ್ನೋಳಲ್ಲಿ ಹುಟ್ಟಿದಂಥವನು ಈ ಸಮುದ್ರ ಮಥನ ನಡೀತಲ್ಲ, ಆವಾಗ ಅಮೃತ ಬೇಕು ಅನ್ನೋ ದೃಷ್ಟಿಯಿಂದ ದೇವತೆಗಳೆಲ್ಲ ಸಮುದ್ರ ಮಥನ ಮಾಡ್ಲಿಕ್ಕೆ ಹೊರಟಿದ್ರು. ಸಮುದ್ರ ಮಥನ ಮಾಡೋದಕ್ಕಿಂತ ಮೊದಲೇ ತಾವು ಒಂದು ರೀತಿಯಾದ ಅಮೃತ ಪಾನ ಮಾಡಿ ಬಂದಿದ್ರು ದೈತ್ಯರು. ಅದ್ಯಾವ ಪಾನ ಅಂದರೆ ಮದ್ಯಪಾನ. ಆ ಕೆಲಸಕ್ಕೆ ಉತ್ಸಾಹ ಬರಲಿ ಅಂತ ಅವರು ಮದ್ಯಪಾನ ಮಾಡೇ ಬಂದಿದ್ರು. ಅವರು ಮದ್ಯಪಾನಕ್ಕೆ ಯೋಗ್ಯರು. ಆದರೆ ಈ ರಾಹು ಒಬ್ಬ ನನಗೂ ಅಮೃತ ಬೇಕು ದೇವತೆಗಳ ಜೊತೆಗೆ ಅಂತ ಒಂದು ಅಪೇಕ್ಷೆಯಿಂದ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ದ. ಬ್ರಹ್ಮನನ್ನು ಕುರಿತು ಮತ್ತೊಬ್ಬರು ಯಾರ್ದೋ ಒಬ್ಬರನ್ನ ಕುರಿತು ತಪಸ್ಸು ಮಾಡಿದ್ದ, ವರ ಪಡ್ಕೊಂಡಿದ್ದ. ಅದರಿಂದ ಅವನೇನು ಮಾಡಿದ ಅಂದರೆ ದೇವತೆಗಳ ಸಾಲಿನಲ್ಲಿ ಕೂತ್ಕೊಂಡ. ಈ ಮೋಹಿನಿ ಅಮೃತವನ್ನು ಬಡಿಸ್ತಾ ಇದ್ದಲ್ಲ, ಆವಾಗ ಅಲ್ಲಿ ಕೂತ್ಕೊಂಡಿದ್ದ. ಅದು ದೇವತೆಗಳ ನಡುವು ಕೂತ್ಕೊಳ್ಳಿಕ್ಕೆ ಅವನಿಗೆ ಭಯ. ವೇಷ ಏನೋ ಮೊದಲು ಮಾಡ್ಕೊಂಡಿದ್ದ, ನಡುವು ಕೂತ್ಕೊಳ್ಳಿಕ್ಕೆ ಭಯ. ತೀರಾ ಗೊಂದಲ ಆಗಬಾರ್ದು, ದೊಡ್ಡ ಗದ್ದಲ ಇದ್ರೆ ಕಷ್ಟ. ಕೊನೆಗೆ ಹೋಗಿ ಕೂತ್ಕೊಳ್ಳೋಣ, ಕೊನೆಯಲ್ಲಿ ಕೂತವ್ರನ್ನ ಅಷ್ಟು ಗಮನಿಸ್ಲಿಕ್ಕಿಲ್ಲ ಅಂತ ಕೊನೆಗೆ ಹೋಗಿ ಕೂತಿದ್ದ. ಸೂರ್ಯಚಂದ್ರರು ಆ ತುದಿಯಲ್ಲಿದ್ದರು. ಅವನು ಅಮೃತವನ್ನು ಇವನು ಕುಡಿಲಿಕ್ಕೆ ಪ್ರಾರಂಭ ಮಾಡಿದ. ಆ ಸೂರ್ಯಚಂದ್ರರು ಅದನ್ನ ಆ ಮೋಹಿನಿ ರೂಪದ ಭಗವಂತನಿಗೆ ಸೂಚನೆ ಮಾಡಿದರು, ತೋರಿಸಿದ್ರು, ನೋಡಿ ಇವನು ದೇವತೆ ಅಲ್ಲ ಇವನು ಅಂತೇಳಿ. ಪ್ರಾಯ ಗೊತ್ತಾಯ್ತಾನ ಅಮೃತ ಕುಡಿಯೋ ರೀತಿ, ಅವನ ಹಾವಭಾವಗಳನ್ನೆಲ್ಲ ನೋಡಿ ದೇವತೆಗಳ ವೇಷ ಇದ್ರೂ ಕೂಡ ಇವನು ದೇವತೆ ಅಲ್ಲ, ಮತ್ತಾರು ದುಷ್ಟ ಅಂತ ಗೊತ್ತಾಗಿದ್ದಿರಬೇಕು. ಆಗ ಶ್ರೀಹರಿ ಪುರುಷ ರೂಪ ತಾಳಿದ, ನರಸಿಂಹ ಈ ಮೋಹಿನಿ ರೂಪವನ್ನು ಉಪಸಂಹಾರ ಮಾಡಿದ, ಶಿರಚ್ಛೇದಕ ಮಾಡಿದ. ಆ ಅಮೃತ ಅವನು ಕುತ್ತಿಗೆಯವರೆಗೆ ಒಂದು ತೊಟ್ಟು ಇಳಿದಿತ್ತಂತೆ. ಭಗವಂತ ಹಸ್ತ ಚಮತ್ಕಾರದಿಂದ ರುಂಡ ಕೆಳಗೆ ಬೀಳಲಿಲ್ಲ, ಆ ಮುಂಡದ ಮೇಲೆ ಹಾಗೇ ನಿಂತ್ಕೊಂಡಿತ್ತು. ಅಮೃತದ ಬಿಂದು ಆ ಕಡೆ ರುಂಡದಲ್ಲಿಯೂ ಹರಡಿತ್ತು, ಈ ಕಡೆ ಮುಂಡದಲ್ಲಿ ಕೂಡ ಹರಡಿತ್ತು ಅಮೃತದ ಬಿಂದು. ಹಾಗಾಗಿ ಆ ಶರೀರ ಮಾತ್ರ ಅಮರ ಆಯಿತು. ಒಳಗಿರುವಂಥ ದುಷ್ಟ ದುರ್ಗತಿಗೆ ಹೋದ, ಅದು ವಿಷಯ ಬೇರೆ. ಹೀಗೆ ರಾಹು ಶಿರಚ್ಛೇದದಿಂದ ಸತ್ರು ಕೂಡ ರುಂಡ ಮುಂಡಗಳು ಅಮರವಾದವು. ರುಂಡ ಏನಾಯ್ತು, ಗ್ರಹವೂ ಕೂಡ ಆಯಿತು. ಅಮೃತದ ಸ್ಪರ್ಶ ಅದಕ್ಕಾಗಿದ್ದರಿಂದ ಭಗವಂತನ ಒಂದು ಅನುಗ್ರಹ ಅದಕ್ಕೆ. ಶಿರಸ್ತು ತಸ್ಯ ಗ್ರಹತಾಮವಾಪ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು 10ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕದಲ್ಲಿ ಹೇಳ್ತಾರೆ. ಶಿರಸ್ತು ತಸ್ಯ ಗೃಹತಾಮವಾಪ ಸುರೈ ಸಮಾವಿಷ್ಟ ಮಥೋ ಸಬಾಹು ಶಬ್ದಃ ಕಬಂಧೋಸ್ಯ ಶುಭೋಧ ಸಾಗರೆ ತ್ವಯಾ ಸ್ಥಿತೋದ್ಯಾಪಿ ಹಿ ತತ್ರ ಸಾಮೃತಃ. ಅದು ಆ ಶಿರಸ್ಸಿನಲ್ಲಿ ದೇವತೆಗಳ ಸನ್ನಿಧಾನ ಬಂತು, ಅದು ಗ್ರಹ ಆಯಿತು. ಬಾಹು ಸಮೇತವಾಗಿ ಕೆಳಗಿನ ಮುಂಡ ಇದೆಯಲ್ಲ, ಅದನ್ನು ಸಮುದ್ರದಲ್ಲಿ ತಗೊಂಡೋಗಿ ಭಗವಂತ ಬಿಸಾಕಿದ. ಅದು ಅಮೃತದ ಪ್ರವೇಶ ಆಗಿದ್ದರಿಂದ ಇವತ್ತು ಕೂಡ ಅಲ್ಲೇ ಉಳಿದಿದೆ, ಅದಕ್ಕೆ ನಾಶ ಆಗಿಲ್ಲ ಇನ್ನು. ಅದಕ್ಕೊಂದು ಸಮಯ ಇದೆ, ಅಲ್ಲಿ ತನಕ ಅದು ಅಲ್ಲೇ ಉಳಿದಿರ್ತದೆ. ಹೀಗೆ ರಾಹು ದೈತ್ಯ ಗ್ರಹ ಆಗಲಿಲ್ಲ. ರಾಹು ದೈತ್ಯನ ಯಾವ ಶರೀರದಲ್ಲಿ ರಾಹು ಇದ್ನಲ್ಲ, ಆ ಶರೀರದ ತಲೆ ರುಂಡ ಅದು ಮಾತ್ರ ಗ್ರಹವಾಯಿತು. ಗ್ರಹ ಆಯಿತು ಅಂದ್ರೆ ಅದು ಕೂಡ ಗ್ರಹಕ್ಕೆ ಅಧಿಷ್ಠಾನ ಆಯ್ತಷ್ಟೆ. ಒಂದು ಕಲ್ಲು ಕಟ್ಟಿಗೆನೋ ದೇವಾಲಯಕ್ಕೆ ಬೇಕಂತ ತರ್ತೇವೆ, ಅದರಲ್ಲಿ ಮೊದಲು ಯಾವುದ್ಯಾವುದೋ ಅಪವಿತ್ರವಾದಂಥ ವಸ್ತುಗಳು ಅದ್ರ ಸಂಪರ್ಕ ಆಗಿರ್ತದೆ, ಮತ್ತು ಏನೋ ದುಷ್ಟಶಕ್ತಿಗಳು ಆ ಕಲ್ಲು ಕಟ್ಟಿಗೆಯಲ್ಲಿ ಇದ್ದಿರಬಹುದು. ಅದನ್ನೆಲ್ಲ ಒಂದು ಮೂರ್ತಿಯನ್ನಾಗಿ ಮಾಡಿ ಅದಕ್ಕೆ ವೈದಿಕ ಸಂಸ್ಕಾರ ಕೊಟ್ಟು ಅದನ್ನು ಪ್ರತಿಮೆಯನ್ನಾಗಿ ಮಾಡ್ತೀವಲ್ಲ, ಆ ಥರ ರಾಹುವಿನ ಶಿರಸ್ಸು ದೇವತೆಗಳ ಅಧಿಷ್ಠಾನ ಆಗಿ ಹೋಯಿತು. ರಾಹು ಜ್ಯೇಷ್ಠಂ ಕೇತು ಶತಂ ಗೃಹತ್ವಮ್ಯ ಉಪಾಗತಃ ಅಂತ ಭಾಗವತದ 6ನೇ ಸ್ಕಂದದಲ್ಲಿ 36ನೇ ಶ್ಲೋಕದಲ್ಲಿ ಅದನ್ನು ಕೂಡ ವರ್ಣನೆ ಮಾಡ್ತಾರೆ. ಹೀಗೆ 5ನೇ ಸ್ಕಂದದಲ್ಲೂ ಇವನ ಬಗ್ಗೆ ವರ್ಣನೆ ಇದೆ. ಮುಂದೆ 6ನೇ ಸ್ಕಂದದಲ್ಲೂ ಕೂಡ ಅವನ ಬಗ್ಗೆ ಸಾಕಷ್ಟು ವರ್ಣನೆ ನಾವು ನೋಡ್ತೀವಿ. 6ನೇ ಸ್ಕಂದದ ಮೊದಲಿಗೆ 36ನೇ ಶ್ಲೋಕ ಇತ್ಯಾದಿಗೆ ಸಂಬಂಧಪಟ್ಟಂತೆ ಅವನ ಬಗ್ಗೆ ನಾವು ನೋಡ್ತೀವಿ. ಹೀಗೆ ರಾಹುವಿನ ಶಿರಸ್ಸಿನಲ್ಲಿ ಅದಕ್ಕೆ ಮುಖ್ಯಾಭಿಮಾನಿಯಾಗಿ ರಾಹು ಇದ್ದ. ಸತ್ವೋದವನು ಭಗವಂತನ ಚಕ್ರದ ಏಟು ತಾಗಿ ಸತ್ವೋದ್ರೂ ಕೂಡ ಒಂದು ಅಂಶದಿಂದ ಅವನು ಅಲ್ಲೇ ಉಳಿದ. ಯಾಕೆ ಉಳಿದ ಅಂತಂದ್ರೆ ಇದನ್ನು ಸ್ವಲ್ಪ ಗಮನಿಸಬೇಕು. ಅವನು ಪೂರ್ಣ ಸತ್ತೋಗಿ ಎಲ್ಲೋ ದುರ್ಗತಿಗೆ ಹೊರಟೋಗಿದ್ರೆ ಈ ಗ್ರಹಣ ಸಂದರ್ಭದಲ್ಲಿ ಸೂರ್ಯಚಂದ್ರನನ್ನು ಹಿಡಿಯೋರು ಯಾರು? ದುರ್ಗತಿ ಆಗೋದವನಿಗೆ ನಿಶ್ಚಿತ. ದುರ್ಗತಿಗಾಗಿ ಆತ ವೇಟ್ ಮಾಡ್ತಿದ್ದಾನೆ, ಆದ್ರೆ ಒಂದು ಅಂಶದಿಂದ ಇಲ್ಲಿ ಕೂತ್ಕೊಂಡಿದ್ದಾನೆ ಈ ದೇವತೆಗಳ ಜೊತೆಗೆ. ಆ ದೇವತೆಗಳು ಪೂಜೆ ಸ್ವೀಕಾರ ಮಾಡ್ತಾರೆ. ಈತ ಏನು ಮಾಡ್ತಾನೆ, ಗ್ರಹಣದಲ್ಲಿ ತನ್ನ ದುರ್ಬುದ್ಧಿಯನ್ನು ತೋರಿಸ್ಲಿಕ್ಕಾಗಿ ಇನ್ನೂ ಇದ್ದಾನಲ್ಲಿ. ಇದು ಭಗವಂತ ಮಾಡಿದಂಥ ಒಂದು ವ್ಯವಸ್ಥೆ. ಮರಣಾನಂತರನು ಕೂಡ ಸ್ವಲ್ಪ ಅಲ್ಲಿ ಸನ್ನಿಧಾನ ಪಡೆದಿದ್ದಾನೆ. ಇದೆಲ್ಲ ಭಗವಂತನ ದಯ. ಅದು ಕೂಡ ಏನು, ಸೂರ್ಯಚಂದ್ರದ ಗ್ರಹಣ ಸಂದರ್ಭದಲ್ಲಿ ಮತ್ತು ಅವನು ದ್ವೇಷ ಮಾಡಬೇಕಲ್ಲ, ಪೂರ್ಣ ಸತ್ತು ಎಲ್ಲೋ ಹೋಗ್ಬಿಟ್ಟಿದ್ರೆ ಇಲ್ಲಿ ಸೂರ್ಯಚಂದ್ರನ ಹಿಡಿಯೋರು ಯಾರು? ಅಷ್ಟೆಲ್ಲ ಒಂದು ದ್ವೇಷ ಸಾಧನೆ ಮಾಡಿ ತನ್ನ ಯೋಗ್ಯತಾನುಸಾರ ಸಾಧನೆ ಮಾಡಿದ್ರೇನೆ ಅವನಿಗೆ ದುರ್ಗತಿ.
ವೇಟಿಂಗ್ ಲಿಸ್ಟ್ ಆದರೂ ಕೂಡ ಮುಂದೆ ಪ್ರಯತ್ನ ಪಡಬೇಕಲ್ಲ, ಅದಕ್ಕಾಗಿ ಇಷ್ಟಲ್ಲ. ಹಾಗಾಗಿ ರಾಹು ಅನ್ನೋ ಹೆಸರಿನಿಂದ ಯಾಜ್ಞಿಕರಾದವರು ಹವಿಸ್ಸನ್ನು ಏನಾದರೂ ಕೊಟ್ಟರೆ ಆ ಶಿರಸ್ಸಿನಲ್ಲಿ ಕೇತುಗಳು ಅನ್ನುವಂಥ 100 ಮಂದಿ ದೇವತೆಗಳಿದ್ದಾರೆ, ಅವರೇ ಅದನ್ನು ಸ್ವೀಕಾರ ಮಾಡ್ತಾರೆ. ಯಾಗಾಹುತಿ ಸ್ವೀಕಾರ ಮಾಡಲಿಕ್ಕೆ ಅಸುರರಿಗೆ ಅಧಿಕಾರವಿಲ್ಲ. ಯಾರಾದರೂ ಸರಿಯಾದ ತಿಳುವಳಿಕೆ ಇಲ್ಲದೇನೆ ತಪ್ಪಾದ ಪದ್ಧತಿಯಿಂದ ರಾಹುಕೇತುಗಳಿಗೆ ಏನಾದರೂ ಆರಾಧನೆ ಮಾಡಿದರೆ ಅದು ಅವರಿಗೆ ತಲುಪ್ತದೆ ಹೊರತು ಇವರಿಗೆ ಅದು ತಲುಪೋದಿಲ್ಲ. ಆದ್ದರಿಂದ ರಾಹುವಿನ ಶಿರಸ್ಸೇನಿದೆ ಅದು ರಾಹು ಅನ್ನುವ ದೇವತೆ, ಕೇತು ಅನ್ನುವ ದೇವತೆ, ಇಬ್ಬರಿಗೂ ಒಂದೇ ಶಿರಸ್ಸು ಅಭಿಮಾನಿ, ಒಂದೇ ಶಿರಸ್ಸೇ ಅದಕ್ಕೆ ಅಧಿಷ್ಠಾನ. ಕೆಲವರು ತಿಳ್ಕೊಂಡಂತೆ ಬಾಲಕೇತು ಆಯಿತು, ಕೆಳಗಿನ ಬಾಲಕೇತು ಆಯಿತು, ಮೇಲಿನ ರುಂಡ ರಾಹು ಆಯಿತು. ಆ ಕಲ್ಪನೆ ಶಾಸ್ತ್ರಕ್ಕೆ ವಿರುದ್ಧ ಅಂತ ಅದನ್ನು ತಿಳ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಈ ಭೇಷರವಿಗಳ ರಿಪುಗಳು ಅಂದ್ರೆ ಯಾರು? ದೈತ್ಯರು. ಆ ದೈತ್ಯರು ಯಾವ ಶರೀರದಲ್ಲಿದ್ದರೋ ಆ ಶರೀರದಲ್ಲಿ ರಾಹುಕೇತುಗಳು ಅನ್ನುವಂಥ ದೇವತೆಗಳನ್ನು ಸೇರ್ಕೊಂಡ್ರು. ದೇವತೆಗಳು ಬಂದು ಸೇರ್ಕೊಂಡು ಅವರು ದೇವತೆಗಳನ್ನು ತನಿಸ್ಕೊಂಡ್ರು. ಆ ರಾಕ್ಷಸರು ದೇವತೆಗಳನ್ನು ತನಿಸ್ಕೊಳ್ಳಿಲ್ಲ. ರಾಕ್ಷಸರ ಸುದ್ದಿಯೇ ಬೇರೆ, ಇವರ ಸುದ್ದಿಯೇ ಬೇರೆ. ಹೀಗೆ ಈ 5 ಮತ್ತು 6ನೇ ಸ್ಕಂದಗಳಲ್ಲಿ ಈ ಭಾಗವತದ ಭಾಗಗಳಲ್ಲಿ ಅವ್ರ ಬಗ್ಗೆ ನಾವು ಸಾಕಷ್ಟು ನೋಡ್ತೀವಿ ಮಾಹಿತಿಗಳನ್ನು. ವಿಪ್ರಚಿತ್ತಿ ಸಿಂಹಿಕಾಯಾಂಚ ಶತಂ ಚೈಕ ಮಜೀಜನತ್ ರಾಹುಜ್ಯೇಷ್ಠಂ ಕೇತುಶತಂ ಗೃಹತ್ವಮ್ಯ ಉಪಾಗತಃ. ಇದು 6ನೇ ಸ್ಕಂದದ 6ನೇ ಅಧ್ಯಾಯ 36ನೇ ಶ್ಲೋಕ. ವಿಪ್ರಚಿತ್ತಿ ಅಂದರೆ ಕಶ್ಯಪ, ಅವನು ಈ ಸಿಂಹಿಕೆಯ ಗರ್ಭದಲ್ಲಿ, ಸಿಂಹಿಕಾ ಅಂತ ಅವನ ಪತ್ನಿ, 101 ಜನ ಮಕ್ಕಳನ್ನ ಆತ ಪಡ್ಕೊಂಡ. ಅದರಲ್ಲಿ ರಾಹು ಎಲ್ಲರಿಗಿಂತ ಹಿರಿಯ, ಕೇತು ಮೊದಲಾದವರು ಆ 100 ಜನ ಆಮೇಲಿನವರು. ರಾಹುವಿನ ಶಿರಸ್ಸೇನಿದೆ ಅದು ಗೃಹಕ್ಕೆ ಅಧಿಷ್ಠಾನವಾಯಿತು. ಗೃಹತ್ವಮ್ಯ ಉಪಾಗತಃ ಅಂತಿದು ಮಾತಲ್ಲಿಗೆ. ಇದಿಷ್ಟು ಹೀಗೆ ಆ ರಾಹುಕೇತುಗಳು ಅನ್ನುವಂಥ ಆ ದೇವತೆಗಳ ಬಗ್ಗೆ ಶಾಸ್ತ್ರದಲ್ಲಿ ಬಂದಿರುವಂಥ ಅಂತರಾರ್ಥ. ಶ್ರೀಶಪದ ಪಂಥಾನ ಧೂಮಾರ್ಚೀಶ ದಿವಿಜರು ಕರ್ಮಜರಿಗೆ ಸದಾ ಸಮಾನ ದಿವೌಕಸರು ಕೊಡಲೆಮಗೆ ಮಂಗಳವ. ಇನ್ನೊಂದು ಅಂಶ, ಇದನ್ನ ಇಲ್ಲಿ ತನಕ ಹೇಳಿರಲಿಲ್ಲ, ಸಂದರ್ಭ ಬಂದಿರಲಿಲ್ಲ. ದಾಸರು ಕೂಡ ಹಿಂದಿನ ಕಕ್ಷಾ ತಾರತಮ್ಯಗಳಲ್ಲಿ ಎಲ್ಲಿಯೂ ಕೂಡ ಇವನ ಬಗ್ಗೆ ಹೇಳಿರಲಿಲ್ಲ. ಈ ಅರ್ಚಿ ಮಾರ್ಗದ ದೇವತೆಗಳು, ಧೂಮ ಮಾರ್ಗದ ದೇವತೆಗಳ ಬಗ್ಗೆ ಹೇಳಿರಲಿಲ್ಲ. ಅವರ ಬಗ್ಗೆ ಈ ಸ್ಕಂದದಲ್ಲಿ ಇಲ್ಲಿ ಹೇಳ್ತಾರೆ. ಅದು ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ಬಂದಿರುವಂಥ ಸಂಗತಿ ನೋಡ್ರಿ. ಶ್ರೀಶ ಪದ ಪಂಥಾನ, ಶ್ರೀಶ ಅಂದ್ರೆ ಭಗವಂತ, ಅವನ ಪದ ಅಂದ್ರೆ ಮೋಕ್ಷ. ಆ ಮೋಕ್ಷಕ್ಕೆ ಪಂಥಾನ ಅಂತಂದ್ರೆ ಮಾರ್ಗ. ಮೋಕ್ಷದ ಮಾರ್ಗ ಏನಿದೆಯಲ್ಲ, ಆ ಮೋಕ್ಷದ ಮಾರ್ಗಕ್ಕೆ ಕೆಲವರು ಅಭಿಮಾನಿ ದೇವತೆಗಳಿದ್ದಾರೆ. ಆ ಎಲ್ಲ ಅಭಿಮಾನಿ ದೇವತೆಗಳು ಇದರಲ್ಲಿ ಸೇರ್ತಾರೆ. 18ನೇ 19ನೇ ಕಕ್ಷಾ ಅಂತಂದ್ರೆ ಬಹಳ ವಿಸ್ತಾರವಾದ. ಅದಕ್ಕೆ ನಾನು ಹೇಳಿದ್ನಲ್ಲ, ಸರೋವರ, ನದಿ, ಹವಿಸ್ಸು, ಕಪಾಲ, ಅದಕ್ಕೆ ಅಭಿಮಾನಿ ದೇವತೆಗಳು. ಈಗ 18 ಮತ್ತು 19 ಬಹಳ ದೇವತೆಗಳನ್ನು ಒಳಗೊಳ್ಳುತ್ತದೆ. ಅಲ್ಲಿ ಈ ಭಗವಂತನ ಕುರಿತಾದ ಮಾರ್ಗಗಳೇನಿವೆ ಆ ಮಾರ್ಗದ ದೇವತೆಗಳು ಕೂಡ ಇಲ್ಲಿ ಬರ್ತಾರೆ. ನೋಡಿ ಬಂತು, ಧೂಮಾರ್ಚೀಶ ದಿವಿಜರು, ಧೂಮಕ್ಕೆ ಅಧಿಪತಿ ಆದಂತಹ ಒಬ್ಬ ದೇವತೆ, ಅರ್ಚಿಗೆ ಅಭಿಮಾನಿ ದೇವತೆ ಅಂತ ಮತ್ತೊಬ್ಬ. ಅದೇನು ಧೂಮಕ್ಕೆ ಅಭಿಮಾನಿ ದೇವತೆ, ಅರ್ಚಿಗೆ ಅಭಿಮಾನಿ ದೇವತೆ ಅಂದ್ರೆ ಅದಕ್ಕೆಲ್ಲ ಅರ್ಥ ಏನು? ಅದನ್ನ ನಾವು ಛಾಂದೋಗ್ಯ ಉಪನಿಷತ್ತು, ಆಮೇಲೆ ಗೀತಾ ಪ್ರಸ್ಥಾನದಲ್ಲಿ 8ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕದಲ್ಲಿ, ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ಎಲ್ಲ ಕಡೆ ವಿವರಣೆ ಇದೆ. ಬಹಳ ವಿವರಣೆ ಬೇಡ, ಸ್ವಲ್ಪ ಇಲ್ಲಿ ಛಾಂದೋಗ್ಯ ಉಪನಿಷತ್ತಿನ ವಿವರಣೆ ಅಂದರೆ ಅದನ್ನು ಕೊಟ್ಟು ಬಿಡ್ತೇನೆ. ಸರ್ವಮೂಲದಲ್ಲಿ ಎಲ್ಲಿದ್ದ ವಿಷಯವನ್ನು ದಾಸರು ಹೇಳಿದ್ದಾರೆ ಅಂತ ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ಸರ್ವಮೂಲದಲ್ಲಿ 3-4 ಕಡೆ ಬಂದಿರಬಹುದು, ಅದೆಲ್ಲ ಇವತ್ತಿನ ಪರಿಧಿಗೆ ಬಹಳ ವಿಸ್ತೃತ ಆದಿತ್ತು, ಅಷ್ಟು ಬೇಡ. ಛಾಂದೋಗ್ಯ ಉಪನಿಷತ್ತಿನ ಬಂದದಷ್ಟನ್ನ ಈಗ ಹೇಳ್ತೇನೆ. ತಜ್ಜ ಇತ್ತಂ ವಿದುಹು ಯೇ ಚೇಮೆ ಅರಣ್ಯ ಶ್ರದ್ಧಾ ತಪ ಇತ್ಯುಪಾಸತೆ ತೇ ಅರ್ಚಿಷಮವಿ ಸಂಭವಂತಿ. ಅರ್ಚಿಷಃ ಅಹಃ ಅಹ್ನಃ ಆಪೂರ್ಯಮಾಣ ಮಕ್ಷಂ ಆಪೂರ್ಯಮಾಣ ಪಕ್ಷಾತ್ ಯಾನ್ ಷಡುದಂಗ್ ಏತಿ ಮಾಸಾನ್ ತಾನ್ ಮಾಸೇಭ್ಯ ಸಂವತ್ಸರಂ ಸಂವತ್ಸರಾದ ಆದಿತ್ಯಂ ಆದಿತ್ಯ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ ತತ್ಪುರುಷೋ ಮಾನವಃ ಸ ಏನಾನ್ ಬ್ರಹ್ಮ ಗಮಯತಿ ಏಷ ದೇವಯಾನಃ ಪಂಥಾಃ. ದೇವಯಾನ, ಪಿತೃಯಾನ ಅಂತ 2 ಮಾರ್ಗಗಳಿವೆ. ಅದ್ರ ಬಗ್ಗೆ ದಾಸರಲ್ಲಿ ಸೂಕ್ಷ್ಮವಾಗಿ ಸೂಚನೆ ಮಾಡಿದ್ದಾರೆ. ಅದೇನು ಅಂತಂದ್ರೆ, ಕಾಮ್ಯಕರ್ಮ ಇದೆಯಲ್ಲ, ಇದು ನಮ್ಮ ಸಂಸಾರದಲ್ಲಿ ಕಟ್ಟಿ ಹಾಕ್ತದೆ. ಹಾಗಾಗಿ ತಿಳ್ಕೊಂಡು ಕಾಮ್ಯಕರ್ಮವನ್ನು ಬಿಟ್ಟು ಈ ನಿಷ್ಕಾಮ ಕರ್ಮವನ್ನು ಯಾರು ಮಾಡ್ತಾರಲ್ಲ ಅವರು ಈ ಪಂಚಾಗ್ನಿ ವಿದ್ಯೆ ಇತ್ಯಾದಿಗಳನ್ನು ಉಪಾಸನೆ ಮಾಡಿ ಆ ಭಗವಂತನನ್ನು ಯಾರು ಧ್ಯಾನಿಸ್ತಾರೆ, ಇವರಿಬ್ಬರೂ ಕೂಡ ಈ ಕಾಮ್ಯಕರ್ಮವನ್ನು ಮಾಡುವವರು, ನಿಷ್ಕಾಮಕರ್ಮ ಮಾಡುವವರು ಇಬ್ಬರೂ ದೇಹತ್ಯಾಗ ಮಾಡ್ತಾರೆ. ಅದರಲ್ಲಿ ಈ ಭಗವಂತನ ಕುರಿತಾದ ಉಪಾಸನೆ ಮಾಡಿದವರು ಏನಿದ್ದಾರಲ್ಲ ಅವರು ದೇಹತ್ಯಾಗ ಮಾಡಿದ ಬಳಿಕ ಅರ್ಚಿರ್ಲೋಕ ಅಂತ ಲೋಕ,
ಆ ಲೋಕಕ್ಕೆ ತಲುಪ್ತಾರೆ. ಅಲ್ಲಿಂದ ಅಹರ್ ಲೋಕ, ಅರ್ಚಿರಂದ್ರೆ ಬೆಳಕು, ಆ ಬೆಳಕಿನ ಅಭಿಮಾನಿ ಅಂತ ದೇವತೆ, ಅದರ ಲೋಕವನ್ನು ತಲುಪ್ತಾರೆ. ಮುಂದೆ ಹಗಲಿಗೆ ಅಭಿಮಾನಿ ದೇವತೆಯ ಲೋಕ, ಅಲ್ಲಿಂದ ಶುಕ್ಲ ಪಕ್ಷಾಭಿಮಾನಿಯ ಲೋಕ, ಅಲ್ಲಿಂದ ಉತ್ತರಾಯಣದ ಅಭಿಮಾನಿಯ ಲೋಕಕ್ಕೆ, ಅದಾದ ಬಳಿಕ ಸಂವತ್ಸರದ ಅಭಿಮಾನಿ ಲೋಕಕ್ಕೆ, ಅಲ್ಲಿಂದ ಆದಿತ್ಯ ಲೋಕಕ್ಕೆ, ಅಲ್ಲಿಂದ ಚಂದ್ರಲೋಕಕ್ಕೆ. ವಸುಧಾ ಚಂದ್ರಲೋಕ ಆದಿತ್ಯ ಲೋಕಕ್ಕಿಂತ ಮೇಲೆ ಶಾಸ್ತ್ರದಲ್ಲಿ. ಚಂದ್ರಗ್ರಹ ನಮಗೆ ಸೂರ್ಯಗ್ರಹಕ್ಕಿಂತ ಸಮೀಪ ಇರಬಹುದು, ಲೋಕದ ದೃಷ್ಟಿಯಿಂದ ಚಂದ್ರಲೋಕ ಮೇಲೆ, ಇವೆಲ್ಲ ಕೆಲವು ಸೂಕ್ಷ್ಮ. ಅಲ್ಲಿಂದ ಚಂದ್ರಲೋಕಕ್ಕೆ ಹೋಗ್ತಾನೆ. ಅಲ್ಲಿಂದ ವಿದ್ಯುತ್ತಿಗೆ ಅಭಿಮಾನಿ ದೇವತೆ ಅಂತ ಭಾರತೀಯ ಲೋಕಕ್ಕೆ ಹೋಗ್ತಾನೆ. ವಿದ್ಯುತ್ ಚಂದ್ರಮಸೋ ವಿದ್ಯುತಂ ತತ್ಪುರುಷೋ ಮಾನವ. ಆ ಭಾರತೀ ದೇವಿಯ ಪತಿಯಾದಂಥ ಮುಖ್ಯ ಪ್ರಾಣ ಆ ಅರ್ಚಿರ್ ಲೋಕದಿಂದ ಕೆಳಹಂತದಿಂದ ಬಂದಿರುವಂಥ ಭಗವಂತ, ಈ ಜೀವ ಏನಿದ್ದಾನಲ್ಲ ಭಾಗವತ, ಅರ್ಚಿರ್ ಲೋಕದಿಂದ ದೀರ್ಘ ಪ್ರಯಾಣ ಮಾಡಿ ಬಂದಿದ್ದಾನೆ. ಅವನೇನು ಮಾಡ್ತಾನೆ, ತತ್ಪುರುಷೋ ಮಾನವ, ಈ ಮಾನವ ಶಬ್ದದಿಂದ ವಾಚ್ಯನಾದ ಮುಖ್ಯ ಪ್ರಾಣ ಸ ಏನಾನ್ ಬ್ರಹ್ಮಗಮಯತೆ, ಇನ್ನು ಮುಂದೆ ನಿನ್ಗೆ ಒಬ್ಬನಿಗೆ ಹೋಗೋದು ಕಷ್ಟಪ್ಪ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಪರಮಾತ್ಮನ ಕಡೆ ತಲುಪಿಸ್ತಾನೆ. ಏಷ ದೇವಯಾನ ಪಂಥಾಹ. ಅದಕ್ಕೆ ಇದನ್ನ ತೇ ಅರ್ಚಿಷಮಭಿ ಸಂಭವಂತಿ ಅಂತ ಬಂತಲ್ಲ, ಅದನ್ನೇ ದಾಸರು ಧೂಮಾರ್ಚೀಶ ದಿವಿಜರು, ಇದಕ್ಕೆಲ್ಲ ಅಭಿಮಾನ ದೇವತೆಗಳಿದ್ದಾರಲ್ಲ ಅವರೆಲ್ಲ ಈ 19 ಕಕ್ಷಾದಲ್ಲಿ ಬರ್ತಾರೆ ಅಂತ ಸೂಚನೆ ಮಾಡಿದರು. ಅಥ ಇಮೇ ಗ್ರಾಮೇ ಇಷ್ಟಾಪೂರ್ತಿಯ ದತ್ತಮಿತ್ಯುಪಾಸತೆ ತೇ ಧೂಮಂ ಅಭಿಸಂಭವಂತಿ. ಕಾಮ್ಯ ಕರ್ಮ ಮಾಡೋದು, ಒಂದಷ್ಟು ಲೋಕದಲ್ಲಿ ಪ್ರಸಿದ್ಧಿ ಬರಲಿ, ಪುಣ್ಯ ಬರಲಿ ಅಂತ ಯಜ್ಞ ಯಾಗಾಚಾರ್ಯ ಮಾಡೋರು, ಛತ್ರ ಕಟ್ಸೋದು, ಇದನ್ನೆಲ್ಲ ಮಾಡ್ತಿರ್ತಾರಲ್ಲ ಅವರು ಧೂಮ ಮಾರ್ಗಕ್ಕೆ ಹೋಗ್ತಾರೆ. ಮೊದಲು ಹೊಗೆಯ ಅಭಿಮಾನಿಯ ಲೋಕಕ್ಕೆ ಹೋಗ್ತಾರೆ. ಅಲ್ಲಿಂದ ರಾತ್ರಿ ಅಭಿಮಾನಿ ಲೋಕ, ಅಲ್ಲಿಂದ ಕೃಷ್ಣ ಪಕ್ಷಾಭಿಮಾನಿ ಲೋಕ, ಅಲ್ಲಿಂದ ದಕ್ಷಿಣಾಯನದ ಅಭಿಮಾನಿಯ ದೇವತೆ ಲೋಕಕ್ಕೆ, ಅಲ್ಲಿಂದ ಸಂವತ್ಸರದ ಅಭಿಮಾನಿ ಲೋಕಕ್ಕೆ, ಅದಾದ ಬಳಿಕ ಪಿತೃಲೋಕಕ್ಕೆ, ಅಲ್ಲಿಂದ ಆಕಾಶಾಭಿಮಾನಿಯಾದ ಗಣೇಶನ ಲೋಕಕ್ಕೆ, ಮುಂದೆ ಚಂದ್ರನ ಲೋಕಕ್ಕೆ. ಚಂದ್ರ ಸೋಮರಸಕ್ಕೆ ಅಭಿಮಾನಿ ದೇವತೆಯಾಗಿದ್ದಾನೆ. ಅವನ ಅನ್ನವನ್ನೇ ದೇವತೆಗಳು ಭಕ್ಷಣೆ ಮಾಡ್ತಾರೆ. ಅವನು ಈ ಮುಂದೆ ಏನು ಮಾಡ್ತಾರೆ ಅಂತಂದ್ರೆ, ಕಾಮ್ಯ ಕರ್ಮಿಗಳು ಆ ಚಂದ್ರಲೋಕದಲ್ಲಿದ್ದು ಪುಣ್ಯ ಇರೋ ತನಕ ಇದ್ದು ಮುಂದೆ ಅಲ್ಲಿಂದ ದಬ್ಬಿಸಿಕೊಂಡು ಈ ಕಡೆ ಮರಳಿ ಬರ್ತಾರೆ. ಇದು ಮೊದಲನೇದು ದೇವಯಾನ, ಇದು ಪಿತೃಯಾನ. ಪಿತೃಯಾನ ಯಾಕೆ ಅಂತಂದ್ರೆ ಅಲ್ಲಿ ಪಿತೃದೇವತೆಗಳಿದ್ದಾರೆ ಮತ್ತು ಪಿತೃಗಣದಲ್ಲಿ ಸೇರಿದಂಥ ಪಿತೃಪತಿಯಾದಂಥ ಚಂದ್ರ ಇದ್ದಾನೆ. ಚಂದ್ರ ಪಿತೃಪತಿಯಲ್ಲಿಕ್ಕೆ ಇವೆಲ್ಲ ಸೂಕ್ಷ್ಮ ಆಧಾರಗಳು, ನೀವು ಗಮನಿಸಬೇಕು. ಅವರು ಅಲ್ಲಿಂದ ಮರಳಿ ಬಂದು ಆಕಾಶಾಭಿಮಾನಿಯ ಮಾರ್ಗದಲ್ಲಿ ಬರ್ತಾರೆ. ಮುಂದೆ ಪಿತೃಲೋಕಕ್ಕೆ ಹೋಗೋದಿಲ್ಲ, ವಾಯುಲೋಕಕ್ಕೆ ಬರ್ತಾರೆ. ಆ ವಾಯುಲೋಕದಿಂದ ಬಂದು ಆ ಮೋಡದ ಲೋಕಕ್ಕೆ ಬರ್ತಾರೆ. ಆ ಮೋಡದಿಂದ ಮಳೆಯ ನೀರಿನಲ್ಲಿ ಸೇರ್ಕೋತಾರೆ. ಮಳೆಯ ನೀರಿನಿಂದ ಭತ್ತ, ಗೋಧಿ ಇತ್ಯಾದಿಗಳು ಸೇರ್ಕೋತಾರೆ. ಅಲ್ಲಿಂದ ಪುರುಷನಲ್ಲಿ ಬರ್ತಾರೆ, ಪುರುಷನಿಂದ ಸ್ತ್ರೀಗೆ ಬರ್ತಾರೆ, ಮತ್ತೆ ಹುಟ್ಟಿ ಬರ್ತಾರೆ. ಯಾಕಂದ್ರೆ ಕಾಮ್ಯಕರ್ಮ ಮಾಡಿರ್ತಾರೆ. ಅದಕ್ಕೆ ಧೂಮಾರ್ಚೀಶ ದಿವಿಜರು ಅಂತ ದಾಸರಿಷ್ಟನ್ನು ಸೂಚನೆ ಮಾಡಿದರು. ಇದಿಷ್ಟು ಛಾಂದೋಗ್ಯೋಪನಿಷತ್ತಲ್ಲಿ ಬಂದದ್ದು. ಸರ್ವಮೂಲದಲ್ಲಿ ಬೇರೆ ಕಡೆ ಬಂದದ್ದನ್ನು ಮತ್ತೊಂದು ಬಾರಿ ಯಾವಾಗಾದ್ರೂ ಹೇಳ್ತೇನೆ. ಇವರೆಲ್ಲ ಕರ್ಮಜ ದೇವತೆಗಳಿಗೆ ಸರ್ವದಾ ಸಮಾನರು. ಈ ಜೀವೌಕಸರು ಅಂದ್ರೆ ದೇವತೆಗಳು. ಇವರು ನಮಗೆ ಮಂಗಳ ಕೊಡಬೇಕು. ಯಾಕಂದ್ರೆ ನಮ್ಮ ಕಡೆಯಿಂದ ಇವರು ಸತ್ಕರ್ಮವನ್ನ, ನಿವೃತ್ತಿ ಕರ್ಮವನ್ನು ಮಾಡಿಸಿ ಮರಳಿಯಲ್ಲಿ ತರದೇ ಇರುವಂತೆ, ಅಲ್ಲೇ ಇರುವಂತೆ ಮಾಡಬೇಕು. ಅದಕ್ಕಾಗಿ ಬಹಳ ದೊಡ್ಡ ಪ್ರಾರ್ಥನೆ ಅವ್ರದ್ದು ನಮ್ಮ ಮುಂದಿದೆ. ಅದಕ್ಕಾಗಿ ಅವರನ್ನ ಪ್ರಾರ್ಥನೆ ಮಾಡ್ತೀವಿ ಅಂತ ದಾಸರು ಈ 37ನೇ ಪದ್ಯದಲ್ಲಿ ಹೇಳ್ತಾರೆ. ಅಲ್ಲಿಗೆ ಈ 37ನೇ ಕಕ್ಷಾ ತಾರತಮ್ಯ ಸಂಧಿಯ 37ನೇ ಪದ್ಯ. ಒಟ್ಟಾರೆ ಪದ್ಯದಲ್ಲಿ 969ನೇ ಪದ್ಯ ಇದು ಸಮಾಪ್ತಿಯನ್ನು ಕಂಡಿತ್ತು. ಇದು 19ನೇ ಕಕ್ಷಾ. 19ನೇ ಕಕ್ಷಾ ಕೂಡ ಇಲ್ಲಿಗೆ ಮುಕ್ತಾಯವನ್ನು ಕಂಡಿದೆ. ಮುಂದೆ 20ನೇ ಕಕ್ಷಾದಲ್ಲಿ ಈ ಶಚಿ, ಶ್ಯಾಮಲ ಇವ್ರ ಬಗ್ಗೆ ಎಲ್ಲ ನೋಡ್ತೇವೆ. 19ನೇ ಕಕ್ಷಾವನ್ನು ಪೂರ್ಣವಾಗಿ ನೋಡಿದಂತಾಯ್ತು. ಗುರುವಾರ ಆ ರಾಘವೇಂದ್ರ ಸ್ವಾಮಿಗಳ ಪೂರ್ವಾವತಾರವಾದಂಥ ಪ್ರಹ್ಲಾದ, ಆತ ಹರಿವರ್ಷ ಖಂಡದಲ್ಲಿ ಹೇಗೆ ಭಗವಂತನನ್ನು ಉಪಾಸನೆ ಮಾಡ್ತಾನೆ, ನರಸಿಂಹರೂಪಿಯಾದ ಭಗವಂತನನ್ನು ಅಂತ ಕೂಡ ನೋಡಿದ್ವಿ. ಆ ಪ್ರಹ್ಲಾದನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾದಂಥ ನರಸಿಂಹರೂಪಿಯಾದ ಭಗವಂತನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.